हरिः ओं जगति हरिरचिन्त्यः सर्वदेवैकवन्द्यः परमगुरुरभीष्टावप्तितः सज्जनानां निखिलगुणगणार्णो नित्यनिर्मुक्तदोषः सरसिजनजनोऽसो श्रीकतिर्मानदो नः अभ्रमं भङ्गरहितम् अजडं विमलं सदा आनन्दतीर्थवतुलं भजे तापत्रयापहम् भवति यदनुभवाच्चेणमुकोऽपि वाक्ये जडमचिरविजन्तर्जायते प्राज्ञमूलिः सकलवचनचितो देवता भारती सा भवतस्य निधत्तां सन्निधिं मानसे च नमोऽस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वदेवैः चित्रैः पदैश्च गम्भीरैर्वाक्यैर्मानैरखण्डितैः गुरुभावं विञ्जयन्ति भातुश्री जगतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये तपो विद्याविरक्त्यादि सद्गुणौघकरानहं वादिराजगुरुं वन्दे हयग्रीवपदाश्रयान् मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः स्वस्तिस्तु अशेष सन्मङ्गलानि भवन्तु ಗುರುಶ್ಲೋಕಾಂತ ಭಾಗದಲ್ಲಿ ಸರ್ವೋತ್ತಮನಾದಂತಹ ಸರ್ವದೋಷ ದೂರನಾದ ಅನಂತಗುಣ ಪರಿಪೂರ್ಣನಾದಂತಹ ಲಕ್ಷ್ಮೀಪತಿಯಾದ ಭಗವಂತನ ತತ್ವವನ್ನ ಅವನ ಸರ್ವೋತ್ತಮತ್ವವನ್ನ ಅದೇ ರೀತಿಯಾಗಿ ಜೀವೋತ್ತಮರಾದಂತಹ ವಾಯುದೇವರ ಮಹಿಮೆಗಳನ್ನ ಜಗತ್ತಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವೇದ ಉಪನಿಷತ್ತುಗಳು ಬ್ರಹ್ಮಸೂತ್ರಾದಿ ಗ್ರಂಥಗಳ ಮುಖಾಂತರ ಅವುಗಳಿಗೆ ವ್ಯಾಖ್ಯಾನ ಮಾಡುವ ಮುಖಾಂತರ ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೆ ಅವತಾರ ಮಾಡಿರುವಂತಹ ಮಹಾಕಾರುಣ್ಯ ಮೂರ್ತಿಗಳಾದಂತಹ ಮಂತ್ರಾಲಯ ಪ್ರಭುಗಳ ರಾಘವೇಂದ್ರ ತೀರ್ಥರ ಜೀವನದ ಚರಿತ್ರೆಯನ್ನ ಅವರ ಮಹಿಮೆಯನ್ನ ಚಿಂತನೆ ಮಾಡ್ತಾ ಇದ್ದೇವೆ. ಅವರ ಪೂರ್ವಾಶ್ರಮದ ಅಕ್ಕನ ಮಕ್ಕಳಾದಂತಹ ನಾರಾಯಣಾಚಾರ್ಯರಿಂದ ರಚಿತವಾದಂತಹ ಇತಿಹಾಸವೂ ಆದಂತಹ ರಾಘವೇಂದ್ರ ವಿಜಯದ ಚಿಂತನೆಯನ್ನ ಮಾಡ್ತಾ ಮಹಾನುಭಾವರಾದಂತಹ ರಾಯರ ಬಗ್ಗೆ ಹೇಳುವುದಕ್ಕೆ ಮುಂಚೆ ಭಗವಂತನ ವಾಯುದೇವರ ಶ್ರೀಮದ್ ಆಚಾರ್ಯರ ವ್ಯಾಸರಾಜರ ಹೀಗೆ ಅನೇಕ ಮಹನೀಯರ ವಿಚಾರಗಳನ್ನೆಲ್ಲ ತಿಳಿಸಿ ಅವರೆಲ್ಲರನ್ನ ಸ್ತೋತ್ರ ಮಾಡಿ ಅವರನ್ನ ಸ್ಮರಣೆ ಮಾಡಿದ ಮೇಲೆ ರಾಯರ ಬಗ್ಗೆ ಕೆಲವು ಮಾತುಗಳನ್ನ ಹೇಳೋದಕ್ಕಿಂತ ಮುಂಚಿತವಾಗಿ ತಮ್ಮ ಅಹಂಕಾರದ ಖಂಡನೆಯನ್ನು ಕೂಡ ಮಾಡಿಕೊಂಡು ಬಹಳ ಉತ್ತಮವಾದ ರೀತಿಯಲ್ಲಿ ಉದಾಹರಿಸುವ ಮುಖಾಂತರ ಉಪಮೇಯ ಉಪಮಾನಗಳನ್ನು ಕೊಡುವ ಮುಖಾಂತರ ಅದ್ಭುತವಾಗಿ ತಿಳಿಸಿಕೊಡ್ತಾರೆ. ಅದಾದ ಮೇಲೆ ರಾಯರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಪ್ರಧಾನವಾದ ವಿಚಾರಕ್ಕೆ ಬರ್ತಾರೆ. ಮೊದಲನೆಯ ಸತ್ತದಲ್ಲೇ ಹೇಳಬೇಕಾದಾಗ ರಾಯರ ಬಗ್ಗೆ ಹೇಳಬೇಕಾದಾಗ ದೇವಾನಾಂ ಇವ ದೇವೇಂದ್ರೋ ಯೋದತ್ತ ಇವ ಯೋಗಿನಾಂ ದುಗ್ಧಾಬ್ಧಿರಿವ ಸಿಂಧೂನಾಂ ಗುರುಣಾಂ ಇವ ಪೂರ್ಣಧೀಹಿ. ಎಂಥವರ ಮಹಿಮೆಯನ್ನು ನಾನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ತಮಗೆ ತಾವೇ ಪ್ರಶ್ನೆ ಹಾಕಿಕೊಂಡು ಅದಕ್ಕೆ ಉತ್ತರ ರೂಪವಾಗಿ ಮಾತನ್ನು ಹೇಳ್ತಾ ಇದ್ದಾರೆ. ದೇವತೆಗಳ ಮಧ್ಯದಲ್ಲಿ ಎಲ್ಲ ದೇವತೆಗಳ ಮಧ್ಯದಲ್ಲಿ ಇಂದ್ರ ದೇವರು ಹೇಗೆ ಶೋಭಾಯಮಾನವಾಗಿ ಶೋಭಿಸ್ತಾರೋ ಅದೇ ರೀತಿಯಾಗಿ ಜೊತೆಯಲ್ಲಿ ಯೋಗಿಗಳ ಮಧ್ಯದಲ್ಲಿ ದತ್ತ ಇವ ಯೋಗಿನ ಯೋಗಿಗಳ ಮಧ್ಯದಲ್ಲಿ ದತ್ತಾತ್ರೇಯ ರೂಪಿ ಭಗವಂತ ಹೇಗೆ ಶೋಭಿಸ್ತಾನೋ ದುಗ್ಧಾಬ್ಧಿರಿವ ಸಿಂಧೂನ ಅನೇಕ ರೀತಿಯಾದಂತಹ ಸಮುದ್ರಗಳಿವೆ. ಕ್ಷೀರಸಾಗರ ಇದೆ, ದಧಿ, ಘೃತ, ಮಧು, ಸರ್ಪಿ, ಇಕ್ಷು, ಲವಣ, ಅನೇಕ
ಸಾಗರಗಳನ್ನು ನಾವು ಕಾಣ್ತೀವಿ. ಎಲ್ಲ ಸಾಗರಗಳ ಮಧ್ಯದಲ್ಲಿ ದುಗ್ಧಾಬ್ಧೈವ ಸಿಂಧೂನ, ಹಾಲಿನ ಸಮುದ್ರ ಹೇಗೋ ಗುರುಣಾಮಿವ ಪೂರ್ಣಧೀಹಿ. ಅನೇಕ ಜನ ಗುರುಗಳು ಬಂದರು ಹೋದ್ರು, ಅನೇಕರಿದ್ದಾರೆ. ಆದರೆ ನಿಜವಾಗಲೂ ಜಗತ್ತಿಗೆ ಗುರುಗಳು ಕೇವಲ ಒಂದು ಈ ಜಗತ್ತಿಗೆ ಅರ್ಥ, ಈ ಒಂದು ಲೋಕಕ್ಕೆ ಮಾತ್ರ ಅನ್ಕೊಳ್ಬೇಡ್ರಿ. 14 ಲೋಕಕ್ಕೆ ಗುರುಗಳಾದಂತಹ ಪೂರ್ಣಧೀಹಿ, ಇಡೀ ಗುರುಗಳ ಕುಲಕ್ಕೆ ಮೂಲ ಗುರುಗಳು ಅಂಥ ಎಲ್ಲ ಗುರುಗಳ ಮಧ್ಯದಲ್ಲಿ ಶ್ರೀ ಮಧ್ವಾಚಾರ್ಯರು, ಆನಂದ ತೀರ್ಥ ಶ್ರೀ ಭಗವತ್ಪಾದರು ಹೇಗೆ ಶೋಭಾಯಮಾನವಾಗಿ ಶೋಭಿಸ್ತಾರೋ ಅಂಥ ಎಲ್ಲ ಕರುಣಾಳುಗಳ ಮಧ್ಯೆ ಇರುವಂತಹ ರಾಯರ ಮಹಿಮೆಯನ್ನು ನಾನು ಹೇಳಲಿಕ್ಕೆ ಹೊರಟಿದ್ದೀನಿ. ಆ ರೀತಿ ಎಲ್ಲವೂ ಆಗ್ತಾ ಇದ್ದಾರೆ. ದೇವಾನಾಮಿವ ದೇವೇಂದ್ರ, ದೇವತೆಗಳ ಮಧ್ಯದಲ್ಲಿ ಇಂದ್ರದೇವರು ಹೇಗೋ, ಯೋಗಿಗಳ ಮಧ್ಯದಲ್ಲಿ ದತ್ತಾತ್ರೇಯ ರೂಪಿ ಭಗವಂತ ಹೇಗೋ, ಸಮುದ್ರಗಳ ಮಧ್ಯದಲ್ಲಿ ಕ್ಷೀರಸಾಗರ ಹೇಗೋ, ಗುರುನಾಮಿವ ಪೂರ್ಣಧೀಹಿ, ಎಲ್ಲ ಗುರುಗಳ ಮಧ್ಯದಲ್ಲಿ ನಮ್ಮ ಆನಂದ ತೀರ್ಥರು ಹೇಗೋ ಅದೇ ರೀತಿಯಾದಂತಹ ನಮ್ಮ ಎಲ್ಲ ಕಾರುಣ್ಯ ಮೂರ್ತಿಗಳ ಮಧ್ಯದಲ್ಲಿ ಮಂತ್ರಾಲಯ ಪ್ರಭುಗಳಾದಂತಹ ರಾಯರು, ಅಂತಹ ರಾಯರ ಮಹಿಮೆಯನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ತಮ್ಮ ಗುರುಗಳ ಬಗ್ಗೆ ಹೇಳಬೇಕಾದಾಗ. ಹಾಗಾಗಿ ಅಂಥ ಗುರುಗಳ ಬಗ್ಗೆ ಹೇಳಬೇಕಾದಾಗ ಅನೇಕ ಮಾತುಗಳನ್ನೆಲ್ಲ ಹೇಳ್ತಾ ಬರ್ತಾರೆ. ಇನ್ನೊಂದು ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ. ರಾಯರು ಅವತಾರ ಹೇಗಾಯಿತು ಅನ್ನೋದು ಮುಂದೆ ಎಲ್ಲ ಬರುತ್ತೆ, ವಿಚಾರ ನೋಡೋಣ. ಅಂತೂ ರಾಯರ ಅವತಾರ ಮಾಡಿದ ಮೇಲೆ ದೇವತೆಗಳೆಲ್ಲ ಏನೆಲ್ಲ ಯೋಚನೆಗಳು ಮಾಡ್ತಾ ಇದ್ರು ಅನ್ನೋದನ್ನ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ ನಾರಾಯಣಾಚಾರ್ಯರು. ಗುರುರಾಧ್ಯ ಸ್ವಸಿದ್ಧಾಂತ ಪ್ರತಿಷ್ಠಾಪನ ಪಂಡಿತಂ ಶ್ರುತ್ವಾಯಂ ವ್ಯಾಸ ನಿಕಟೆ ನಿಶ್ಚಿಂತ ಇವ ವರ್ತತೆ. ಲೋಕದಲ್ಲಿ ಅನೇಕ ಅಪವ್ಯಾಖ್ಯಾನಗಳೆಲ್ಲ ಬಂದು ಹೋದ ಮೇಲೆ ಭಗವಂತನ ತತ್ವದ ವಿಚಾರದಲ್ಲಿ ಅಪವ್ಯಾಖ್ಯಾನಗಳನ್ನು ಮತ್ತೆ ಸರಿಪಡಿಸುವ ಸಲುವಾಗಿ, ಉತ್ತಮ ಯಥಾರ್ಥವಾದ ಜ್ಞಾನವನ್ನು ಕೊಡಿಸುವ ಸಲುವಾಗಿ ಜೀವೋತ್ತಮರಾದ ವಾಯುದೇವರು ಆನಂದ ತೀರ್ಥರ ಅವತಾರವನ್ನು ಮಾಡಿ ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಯಥಾರ್ಥವಾದ ಜ್ಞಾನ, ಭಗವಂತನೇ ಸರ್ವೋತ್ತಮ, ವಾಯುದೇವರೇ ಜೀವೋತ್ತಮರು, ಜಗತ್ತು ಸತ್ಯ, ಪಂಚಭೇದವುಳ್ಳದ್ದಾಗಿದೆ, ತಾರತಮ್ಯ, ಎಲ್ಲ ಅನೇಕ ತತ್ವಗಳನ್ನು ಏನು ತಿಳಿಸಿಕೊಟ್ರಲ್ಲ, ಅದೆಲ್ಲ ತಿಳಿಸಿಕೊಟ್ಟ ಮೇಲೆ ಒಂದು ಹಂತಕ್ಕೆ ಸರ್ವಮೂಲಾದಿ ಗ್ರಂಥಗಳನ್ನೆಲ್ಲ ರಚನೆ ಮಾಡಿದ ಮೇಲೆ ಒಂದು ದಿವಸ ಶ್ರೀಮದ್ ಆಚಾರ್ಯರು ಅದೃಶ್ಯರಾಗಿ ಬದರಿಕಾಶ್ರಮದಲ್ಲಿ ಸರ್ವೋತ್ತಮರಾದಂತಹ ವೇದವ್ಯಾಸ ದೇವರಿಂದ ಪಾಠವನ್ನು ಇವತ್ತಿಗೂ ಕೂಡ ಕ್ಷಣ ಕ್ಷಣಕ್ಕೂ ಕೇಳ್ತಾನೆ ಕೂತಿದ್ದಾರೆ ಅಂತ ನಾವೆಲ್ಲ ತಿಳಿತೀವಿ. ಸುಮಧ್ವಜಯದಲ್ಲಿ ಹೇಗೆ ಕೂತಿದ್ದಾರೆ ಶ್ರೀಮದ್ ಆಚಾರ್ಯರು? ಕೂತ್ಕೊಳ್ಬೇಕಾದಾಗ ಯಾವ್ದಾದ್ರು ಒಂದು ಕೆಲಸ ಮಾಡಿ ನಾವು ಬರ್ತೀವಿ, ಆ ಕೆಲಸ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಆ ಕೆಲಸಕ್ಕೆ ಮತ್ತೆ ನಾವು ಹೋಗ್ಬೇಕಾ ಬೇಡವಾ, ಆಗತ್ತೋ ಇಲ್ವೋ, ಹೇಗೆ ನಡೀತಾ ಇದೋ ಇಲ್ವೋ, ಇವೆಲ್ಲ ಒಂದು ಚಿಂತೆ ಇರುತ್ತೆ ನಮಗೆ. ಯಾವುದೋ ಒಂದು ಕೆಲಸ ಮಾಡಿರ್ತೀವಿ ನಾವು, ನಿಶ್ಚಿಂತೆ ಇರಲ್ಲ ನಮಗೆ, ಮನಸ್ಸಲ್ಲಿ ಏನೋ ಒಂದು ರೀತಿಯಾದಂತಹ ಗೊಂದಲಗಳು ನಮಗೆ. ಆದರೆ ನಾರಾಯಣಾಚಾರ್ಯ ಹೇಳ್ತಿದ್ದಾರೆ, ಮಧ್ವಾಚಾರ್ಯರು ಬಂದು ಸರ್ವಮೂಲಾದಿ ಗ್ರಂಥಗಳನ್ನು ರಚನೆ ಮಾಡಿ ಯಥಾರ್ಥ ಜ್ಞಾನವನ್ನ ತಂದು ಕೊಟ್ಟು ಅವರು ವ್ಯಾಸರ ಪಾಠ ಆಶ್ರಮಕ್ಕೆ ಹೋದ ಮೇಲೆ ಅಲ್ಲಿ ಹೇಗಿದ್ದಾರೆ ಶ್ರೀಮದ್ ಆಚಾರ್ಯರು ಅಂದ್ರೆ ನಿಶ್ಚಿಂತ ಇವ ವರ್ತತೆ, ನಿಶ್ಚಿಂತಿಯಾಗಿದ್ದಾರಂತೆ. ಅಲ್ಲ ಮತ್ತೆ ಆಯಾ ಕಾಲಕ್ಕೆಲ್ಲ ಮತ್ತೆ ಮಾಯಾವಾದಿಗಳಿಂದ ಮತ್ತೇನಾದರೂ ದೂಷಿತವಾದಾಗ ಮತ್ತೆ ಅಪವ್ಯಾಖ್ಯಾನಗಳೇನಾದರೂ ಬರಬಹುದಾ, ಬಂದರೆ ಜನರ ಮನಸ್ಸು ಮತ್ತೆ ವಿಚಲಿತವಾಗಬಹುದಾ? ಇಂಥ ಸಂದರ್ಭದಲ್ಲಿ ಮತ್ತೆ ಏನ್ ಮಾಡ್ಬೇಕು ಅಂದ್ರೆ ಶ್ರೀಮದ್ ಆಚಾರ್ಯರು ಅನ್ಕೊಳ್ತಾರಂತೆ, ನಾನ್ಯಾಕೆ ಯೋಚನೆ ಮಾಡ್ಲಿ, ರಾಘವೇಂದ್ರ ತೀರ್ಥರ ಅವತಾರ ಮಾಡ್ತಾರೆ, ರಾಯರಿದ್ದಾರೆ, ನಾನ್ಯಾಕೆ ಯೋಚನೆ ಮಾಡ್ಲಿ ಅಂತ ಹೇಳ್ತಾರೆ. ನಿಶ್ಚಿಂತ ಇವ ಬರ್ತದೆ, ರಾಯರಿದ್ದಾರೆ. ರಾಯರು ಹೋದ್ಮೇಲೆ ವೇದ ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳಿಗೆ ಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯಸುಧ, ಅಸಂತ್ರಯ ಎಲ್ಲ ಗ್ರಂಥಗಳಿಗೂ ಕೂಡ ವ್ಯಾಖ್ಯಾನವನ್ನ ಮಾಡುವ ಮುಖಾಂತರ ಎಲ್ಲರ ಜನರ ಮನೆಗಳಲ್ಲಿ ಅಂಟಿದ ಅಜ್ಞಾನವನ್ನು ಪರಿಹಾರ ಮಾಡಲಿಕ್ಕೆ ರಾಯರು ಇರಬೇಕಾದಾಗ ನಾನು ಯಾಕೆ ಮತ್ತೆ ಹೋಗ್ಬೇಕಾ ಯೋಚನೆ ಮಾಡಿ ಯಾಕೆ ಮಾಡ್ಬೇಕು, ನಿಶ್ಚಿಂತೆಯಿಂದ ದೇವರ ಹತ್ರ ಇಲ್ಲೇ ಸೇವೆ ಮಾಡ್ಕೊಂಡು ಇದ್ಬಿಡೋಣ ಅಂತ ಶ್ರೀಮದ್ ಆಚಾರ್ಯರು ಅನ್ಕೊಳ್ತಾರೆ ಅಂತ ತಮ್ಮ ಗುರುಗಳ ಬಗ್ಗೆ ನಾರಾಯಣಾಚಾರ್ಯರು ಉದ್ಗಾರವನ್ನು ತೆಗಿತಾರೆ. ನೋಡ್ರಿ ಎಷ್ಟು ಚೆನ್ನಾಗಿ ರಾಯರ ಬಗ್ಗೆ ಅವರು ಹೊಗಳೋದೊಂದು ಬೇರೆ, ಸುಮ್ಮನೆ ಹೊಗಳೋದು, ಪದಗಳನ್ನು ಇಟ್ಟು ಹೊಗಳೋದು ಬೇರೆ, ಅದು ವಾಸ್ತವನೂ ಆಗಿರಬೇಕು. ಈ ಕವಿಗಳು, ಅನೇಕ ಕವಿಗಳೆಲ್ಲ ಯಾವುದೋ ಒಂದು ಪ್ರಕೃತಿಯ ಒಂದು ತಾಣವನ್ನು, ಒಂದು ಸ್ತ್ರೀಯನ್ನು ಅಥವಾ ಇನ್ಯಾವುದೋ ವಸ್ತುವನ್ನು ಹೀಗೆಲ್ಲ ಕಲ್ಪನೆಗೆ ತಂದುಕೊಂಡು ಅನೇಕ
ಇರುವ ಗುಣಗಳನ್ನು ಬಿಟ್ಟು ಇನ್ನು ಅದಕ್ಕೆ ಎಕ್ಸ್ಟ್ರಾ ಸೇರಿಸಿ ಹೋಲಿಸಿ ಅವೆಲ್ಲ ಸೇರಿ ಏನೋ ಒಂದು ಕಾವ್ಯ ಅಂತ ಮಾಡಿರ್ತಾರೆ. ಹಾಗೆ ಮಾಡಿದ್ದಲ್ಲ ಇದು, ವಾಸ್ತವವಾಗಿದೆ. ಇದು ಒಂದು ಉದಾಹರಣೆ ಕೊಡ್ತಾರೆ. ಇನ್ನೊಂದು ಹೇಳ್ತಾರೆ, ಗೋಪಾಯತಿ ದೃಢಂ ಯಸ್ಮಿನ್ ಅವನಿ ದೇವತಾ ಕುಲಂ ಶಯಾನಃ ಶೇಷಶಯ್ಯಾಯಾಂ ನಿದ್ರಾತೀವ ಹರಿಶ್ಚಿರಂ. ನಾವೆಲ್ಲ ಶ್ರೀರಂಗ ಕ್ಷೇತ್ರಕ್ಕೆ ಹೋದಾಗ ರಂಗನಾಥನನ್ನ ನೋಡ್ತೀವಿ, ಹೇಗಿರ್ತಾನೆ. ಅನಂತ ಶಯನಕ್ಕೆ ಹೋದಾಗ ಪದ್ಮನಾಭನನ್ನ ನೋಡ್ತೀವಿ, ಹೇಗಿರ್ತಾನೆ. ಆನಂದವಾಗಿ ಶೇಷಶಾಹಿಯಾಗಿ ಭಗವಂತ ಮಲಗಿದ್ದಾರಂತೆ. ಅಲ್ಲ, ಸಾಮಾನ್ಯವಾಗಿ ಒಂದು ಸ್ಥಿತಿ ಅಂದ್ರೆ ವಿಷ್ಣು, ಪಾಲನೆ ಮಾಡುವವನು ಯಾರು? ವಿಷ್ಣು. ಬರೀ ಪಾಲನೆ ಅಲ್ಲ, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿ ಎಲ್ಲ ಕಾರ್ಯಗಳನ್ನು ಸ್ವತಂತ್ರವಾಗಿ ಮಾಡುವವನು ಭಗವಂತನೇ. ಆದರೂ ಪಾಲನಾ ಅಂದ ತಕ್ಷಣನೇ ಭಗವಂತ ವಿಷ್ಣು ಸ್ಥಿತಿಕರ್ತ ಅಲ್ವಾ. ಸ್ಥಿತಿ ಮಾಡೋದು ಬಿಟ್ಟು ಭಗವಂತ ಯಾವಾಗ ನೋಡಿದ್ರು ಶೇಷಶಾಹಿಯಾಗಿ ಭಗವಂತ ಮಲಗೇ ಇರ್ತಾನಲ್ಲ. ಅದು ಶ್ವೇತದ್ವೀಪ ತಗೊಳ್ರಿ, ಅನಂತಾಸನ ತಗೊಳ್ರಿ, ಅನಂತ ಶಯನ ತಗೊಳ್ರಿ, ಶ್ರೀರಂಗನಾಥನ ತಗೊಳ್ರಿ, ಭಗವಂತ ಅಂತೂ ಆನಂದವಾಗಿ ಮಲಗಿರ್ತಾನ ಯಾವಾಗ ನೋಡಿದ್ರು ಕೂಡ. ಯಾವತ್ತಾದ್ರೂ ನಾವು ನಿಂತಿರೋ ರಂಗನಾಥ ನೋಡಿದ್ದೀವ? ಶ್ರೀನಿವಾಸ ದೇವರಿಗೆ ರಂಗನಾಥ ಅಂತ ಹೆಸರಿಟ್ಟಿದ್ದು ಬೇರೆ ಅನೇಕ ದೇವಸ್ಥಾನಗಳಿದೆ ಇರಲಿ ಇತಿಹಾಸದಲ್ಲಿ. ಅಂತೂ ಕೂಡ ಹೋದ ಸತಿ ಹೋದಾಗ ರಂಗನಾಥ ಮಲಗಿದ್ದ, ಈ ಸತಿ ಕೂತಿದ್ದಾನೆ ಅಂತ ಯಾವತ್ತಾರು ಅನ್ಸಿದೆ ನಮಗೆ? ಇಲ್ಲ, ಯಾವಾಗ ನೋಡಿದ್ರು ಭಗವಂತ ಅದು ವರದ ರಾಜ ಆಗುತ್ತೆ. ಶೇಷಶಯ್ಯಾನಾಂ ನಿದ್ರಾತೀವ ಹರಿಶ್ಚಿರಂ. ಚಿರಂ, ಯಾವಾಗಲೂ ಭಗವಂತ ಯಾವ ಶೇಷದೇವರ ಮೇಲೆ ಪೌಡಿಸೇ ಇರ್ತಾರಂತೆ. ಪಾಲನೆ ಮಾಡಬೇಕಲ್ಲ. ಪಾಲನೆ ಮಾಡೋ ವಿಚಾರದಲ್ಲಿ ಅದರ ಅಭಿಪ್ರಾಯ ಯಾರ್ಯಾರಿಗೆ ಯಾವ್ಯಾವ ಕಾರ್ಯಕ್ಕೆ ಏನೇನು ಕೊಡಬೇಕು, ಇದು ಒಂದು ರೀತಿಯಾದ ಪಾಲನೆ. ಭಗವಂತ ಅನ್ಕೊಳ್ತಾರಂತೆ, ಭೂಲೋಕದಲ್ಲಿ ಅದರ ಕಲಿಯುಗದಲ್ಲಿ ರಾಯರ ಅವತಾರ ಮಾಡಿದ್ದಾರೆ, ನಾನು ಯಾಕೆ ಒದ್ದಾಡಲಿ ಅಂತ ಯೋಚನೆ ಮಾಡ್ತಾರಂತೆ. ಅದಕ್ಕೆ ರಂಗನಾಥ ಅನಂತ ಶಯನ ನೀವು ಯಾವಾಗಲೇ ಹೋಗಿ ನೋಡಿದ್ರು ಕೂಡ ಭಗವಂತ ಯಾವಾಗಲೂ ಪವಡಿಸಿಯೇ ಕೂತಿರ್ತಾರೆ, ಮಲಗೇ ಇರ್ತಾರಂತೆ ಭಗವಂತ. ಇದು ನಾರಾಯಣಾಚಾರ್ಯರು ರಾಯರ ಬಗ್ಗೆ ಹೇಳುವ ಮಾತುಗಳು. ಪದೇ ಪದೇ ಪ್ರಪನ್ನಾನ ಸಂಪದಃ ಸ್ಮೃತಿ ಸಂಭವೇ ಪರಿ ಭಾವಪ್ರದೇಯಸ್ಮಿನ್ ಶೈಲೇಶೇತು ಶಂಕರ. ಯಾವಾಗಲೂ ಕೂಡ ವೇಗವಾಗಿ ಶೀಘ್ರವಾಗಿ ಹೊರ ಕೊಡುವ ದೇವತೆಗಳಲ್ಲಿ 3 ಜನ ಬಹಳ ಪ್ರಧಾನ. ಒಂದು ಮಹಾಗಣಪತಿ, ಇನ್ನೊಂದು ದುರ್ಗಾದೇವಿಯರು, ಮತ್ತೊಂದು ರುದ್ರದೇವರು. ಅದಕ್ಕೆ ಗಣಪತಿಯನ್ನ ಕ್ಷಿಪ್ರ ಪ್ರಸಾದ ಅಂತ ಕರೀತಾರೆ. ಆಚಾರ್ಯ ತಂತ್ರಸಾರದಲ್ಲಿ ಕೂಡ ನಮಗೆ ಅದರ ಬಗ್ಗೆ ತಿಳಿಸಿಕೊಡ್ತಾರೆ. ಅಂದ್ರೆ ಬೇಗ ಪ್ರಸಾದ, ಬೇಗ ಅನುಗ್ರಹ ಮಾಡ್ತಾರೆ ಗಣಪತಿ ಅಂತ. ಅದೇ ರೀತಿಯಾಗಿ ಕೆಲವು ದುರ್ಗಾ ವಿನಾಯಕರು, ದುರ್ಗೆಯು ಕೂಡ ಬಹಳ ಬೇಗ ಫಲವನ್ನು ಕೊಡುವಂತಹ ದೇವತೆ. ಮತ್ತೆ ಇನ್ನೊಬ್ರು ಯಾರು ಅಂದ್ರೆ ರುದ್ರದೇವರು, ಬಹಳ ಬೇಗ ಫಲ ಕೊಡ್ತಾರೆ. ಬಹಳ ಬೇಗ ಸಂಪತ್ತು ವಿದ್ಯೆ ಏನ್ ಕೇಳ್ತಿರೋ ಬಹಳ ಬೇಗ ಕೊಟ್ಬಿಡ್ತಾರೆ ಫಲ. ಯೋಚನೆ ಹಿಂದೆ ಮುಂದೆ ಏನು ಯೋಚನೆ ಮಾಡಕ್ಕೆ ಕೊಟ್ಬಿಡ್ತಾರೆ. ಬಹಳ ಕರುಣಾಳಗಳು ಅಂತ ಹೇಳಿ ಬಹಳ ಬೇಗ ಸಂತೋಷ ಪಡ್ತಾರೆ ಅವರು. ಹಾಗಾಗಿ ಅಂಥ ರುದ್ರದೇವರು ಸುಮ್ಮನೆ ಕೂತ್ಬಿಟ್ಟಿದ್ದಾರೆ ಕೈಲಾಸ ಪರ್ವತದಲ್ಲಿ. ಯಾಕೆ ಅಂತ ಕೇಳಿದ್ರೆ ರಾಯರಿದ್ದಾರೆ, ಅವ್ರು ನೋಡ್ಕೊಳ್ತಾರೆ, ನಾನು ಯಾಕೆ ಗೊತ್ತಾಗಲಿ. ಶೀಘ್ರವಾಗಿ ಫಲ ಕೊಡೋದ್ರಲ್ಲಿ ಬಹಳ ಪ್ರಸಿದ್ಧರು ರುದ್ರದೇವರು. ಅಂಥ ರುದ್ರದೇವರು ಕೂಡ ಕೈಲಾಸದಲ್ಲಿ ಪಾರ್ವತಿಯೊಡನೆ ಆರಾಮಾಗಿ ಕೂತಿರ್ತಾರಂತೆ. ಯಾತಕ್ಕೆ ಅಂದ್ರೆ ಶೀಘ್ರವಾಗಿ ಫಲ ಕೊಡ್ಲಿಕ್ಕೆ ರಾಯರಿರ್ಬೇಕಾದ್ರೆ ನನಗಿನ್ನೇನು ಕೆಲಸ ಅಂತ ಯೋಚನೆ ಮಾಡ್ತಾರಂತಾರೆ ಯಾರು? ರುದ್ರದೇವರು. ಪರಿಭಾವ ಪ್ರದೇಯಸ್ಮಿನ್ ಶೈಲೇಶೇತು ಶಂಕರ. ಕೈಲಾಸ ಪರ್ವತ ಬಿಟ್ಟು ಬರೋದೇ ಅಲ್ಲೇ ಕೂತಿರ್ತಾರಂತೆ ಯಾವಾಗಲೂ ಕೂಡ. ಯಾತಕ್ಕೆ ಅಂದ್ರೆ ಸಂಪದ, ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ, ಸಂಪತ್ತನ್ನ ಕೊಡುವುದರಲ್ಲಿ ರುದ್ರದೇವರು ಅಗ್ರಗಣ್ಯರಂತೆ. ಅಂಥದ್ದು ಸಂಪತ್ತನ್ನ ಸಂಪದ ಕೊಡೋದ್ರಲ್ಲಿ ಅತ್ಯಂತ ಶೀಘ್ರವಾಗಿ ಕೊಡೋದ್ರಲ್ಲಿ ರಾಯರಿರ್ಬೇಕಾದಾಗ ಮತ್ತೆ ನನಗಿನ್ನೇನು ಕೆಲಸ ಅಂತ ಯೋಚನೆ ಮಾಡ್ತಾರೆ. ವ್ಯಾಖ್ಯಾಂ ಪ್ರಖ್ಯಾಪ್ಯ ವಿಖ್ಯಾತು ಸಂಖ್ಯಾವತ್ಸು ಯದೀರಿತಾಂ ಸುರಲೋಕೆ ಸುರಗುರು ಪತಾಲೆ ಫಣಿನಾಂ ಪತಿ. ಇನ್ನಿಬ್ಬರ ಬಗ್ಗೆ ಹೇಳ್ತಾರೆ. ಒಂದು ಬೃಹಸ್ಪತ್ಯಾಚಾರ್ಯರ ಬಗ್ಗೆ, ಇನ್ನೊಂದು ಶೇಷದೇವರ ಬಗ್ಗೆ. ಸದಾ ಯಾವಾಗಲೂ ಕೂಡ ದೇವಲೋಕದಲ್ಲಿ ಇಂದ್ರಾದಿ ಎಲ್ಲ ದೇವತೆಗಳಿಗೂ ಕೂಡ ತಾವು ಆಡುವ ಮಾತಿನ ಮುಖಾಂತರ ಭಗವಂತನ ತಿಳುವಳಿಕೆಯನ್ನು ನೀಡ್ತಾ ಇರ್ತಾರೆ ಬೃಹಸ್ಪತ್ಯಾಚಾರ್ಯರು. ಅರ್ಥಾತ್ ಪ್ರವಚನ ಮಾಡುವ ಮುಖಾಂತರ ಬೃಹಸ್ಪತ್ಯಾಚಾರ್ಯರು ದೇವಲೋಕದಲ್ಲಿ ಪ್ರತಿನಿತ್ಯ ಯಾವಾಗಲೂ ಪ್ರವಚನ ಮಾಡುತ್ತಾ 3 ಲೋಕಗಳಿಗೂ ಭಗವಂತನ ತತ್ವಜ್ಞಾನ ಹರಡಬೇಕು ಅಂತ ಮಾತನಾಡ್ತಿರ್ತಾರಂತೆ. ಅದೇ ರೀತಿಯಾಗಿ ಪತಾಲೆ ಫಣಿನಾಂ ಪತಿ, ಪಾತಾಳ ಲೋಕದಲ್ಲಿ ವಾಸಿಗಳಾದಂತಹ ಶೇಷದೇವರು ಸದಾ ಯಾವಾಗಲೂ ಕೂಡ ಯಾವಾಗಲೂ ವ್ಯಾಖ್ಯಾನ ಮಾಡ್ತಾ ಇರ್ತಾರಂತೆ ಭಗವಂತನ ಮಾತುಗಳಿಗೆ. ವ್ಯಾಖ್ಯಾನದ ದೇವತೆ, ಸಚ್ಚಾಸ್ತ್ರಗಳಿಗೆ ಅಭಿಮಾನಿಗಳು ಶೇಷದೇವರು.
ಅವರಿಬ್ಬರು ಅಂದ್ಕೊಂಡ್ರಂತೆ ಮಾತನಾಡೋದಾಗ್ಲಿ ವ್ಯಾಖ್ಯಾನ ಮಾಡೋದಾಗ್ಲಿ ನಮಗಿನ್ನೇನು ಕೆಲಸ ಇಲ್ಲ. ಯಾಕೆ? ಮಂತ್ರಾಲಯ ಪ್ರಭುಗಳು ರಾಯರೇ ಅವತಾರ ಮಾಡ್ತಿದ್ದಾರೆ, ರಾಯರೇ ಬರ್ತಾರೆ. ಯಾವಾಗ ನೋಡಿದ್ರು ಕೂಡ ಅವರ ಬಾಯಲ್ಲಿ ಯಾವಾಗಲೂ ವಾಗ್ಭೈಕರಿ ನಿರ್ಜಿತ ಭವ್ಯಶೇಷ, ಯಾವಾಗಲೂ ಕೂಡ ಭಗವಂತನ ಮಾತುಗಳನ್ನೇ ಆಡ್ತಾ ಆಡ್ತಾ ಆಡ್ತಾರೆ, ಪ್ರತಿಯೊಂದು ಕ್ಷಣವೂ ಕಳೀತಾ ಇದ್ರು. ಇನ್ನು ವ್ಯಾಖ್ಯಾನ ಅಂತ ಹೇಳೋ ಹಾಗೇ ಇಲ್ಲ. ಎಂಥ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ವೇದಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ, ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ, ಬ್ರಹ್ಮಮೀಮಾಂಸಾ ಶಾಸ್ತ್ರವಾದ ಬ್ರಹ್ಮಸೂತ್ರಗಳಿಗೆ ನೇರವಾದ ವ್ಯಾಖ್ಯಾನ ತಂತ್ರದೀಪಿಕಾ ಮಾಡಿದ್ದಾರೆ. ಇನ್ನು ವೇದವ್ಯಾಸ ದೇವರು ಬರದ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಅದು ಮಾಡಿದ್ರು. ಇನ್ನು ಶ್ರೀಮದ್ ಆಚಾರ್ಯರು ಭಾಷ್ಯಕಾರರಾದಂತಹ ಶ್ರೀಮದ್ ಆಚಾರ್ಯರು ಮಾಡಿದಂತಹ ಗ್ರಂಥಗಳಿಗೆ ಅಣುಭಾಷ್ಯಕ್ಕೆ ನೇರವಾಗಿ ವ್ಯಾಖ್ಯಾನ ತತ್ವಮಂಜರಿ. ಇನ್ನ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಮಹಾನುಭಾವರಾದಂತಹ ಟೀಕಾಕೃತ್ಪಾದರು ಮತ್ತೆ ಅನುವ್ಯಾಖ್ಯಾನಕ್ಕೆ ಸೂತ್ರ ಭಾಷ್ಯಕ್ಕೆ ತತ್ವಪ್ರಕಾಶಿಕ, ಅನುವ್ಯಾಖ್ಯಾನಕ್ಕೆ ಶ್ರೀಮನ್ಯಾಯಸುಧಾ ಎರಡು ಟೀಕಾಗಳನ್ನು ಬರೆದರೆ ಆ ಟೀಕೆಗಳಿಗೂ ಮತ್ತೆ ಇವರು ಮತ್ತೆ ಅದಕ್ಕೆ ನ್ಯಾಯಸುಧೆಗೆ ಪರಿಮಳ, ವ್ಯಾಸತ್ರಯಗಳಿಗೆ ವ್ಯಾಖ್ಯಾನ, ಸ್ವತಂತ್ರ ಗ್ರಂಥಗಳು ಏನು ಬೇಕು ನಮಗೆ ಎಲ್ಲ, ಭಗವದ್ಗೀತೆ ಗೀತಾಭಿವೃದ್ಧಿ, ಇಂಥದ್ದು ಮುಟ್ಟಿಲ್ಲ ಅನ್ನೋಂಗೇ ಬೇಡ. ರಾಮಾಯಣಕ್ಕೆ ರಾಮಚಾರಿತ್ರ ಮಂಜರಿ, ಭಾಗವತಕ್ಕೆ ಕೃಷ್ಣ ಚಾರಿತ್ರ ಮಂಜರಿ, ಅಂತೂ ಕೂಡ ನಿಮಗೆ ನೆನಪಾಗಬೇಕಷ್ಟು ದೇವರ ರಾಯರು ಅವ್ರು ಮಾಡಿರೋ ಗ್ರಂಥಗಳನ್ನು ಓದೋದಲ್ಲ, ಅವ್ರು ಯಾವ್ಯಾವ ಗ್ರಂಥಗಳನ್ನು ಮಾಡಿದ್ದಾರೆ ಅಂತ ನೆನ್ಪಿಟ್ಕೊಳ್ಬೇಕಾಗಿದೆ. ಅಷ್ಟು ಗ್ರಂಥಗಳನ್ನು ಮಾಡಿ ಮಹದುಪಕಾರ ಮಾಡಿದ್ದಾರೆ. ಅದಕ್ಕೆ ಶೇಷದೇವರು ಅಂದ್ಕೊಂಡ್ರಂತೆ ನಾನಿನ್ನೇನು ವ್ಯಾಖ್ಯಾನ ಮಾಡ್ಕೊಂಡು ಕೂಡ್ಲಿ, ಮುಂದೆ ರಾಯರು ಬರೋರಿದ್ದಾರೆ, ರಾಯರು ಇರಬೇಕಾದಾಗ ಅವರೇ ಎಲ್ಲ ಕೆಲಸಗಳನ್ನು ನೋಡ್ಕೊಳ್ತಾರೆ ಅಂತ ನಮಗನ್ಸತ್ತೆ. ಇನ್ನೂ ಮಾತಾಡ್ತಾರೆ ನಾರಾಯಣಾಚಾರ್ಯ ಹೇಳೋ ಪ್ರಕಾರ ಏನ್ ಹೇಳ್ತಾರೆ ಅಂತಂದ್ರೆ, ದೇವಲೋಕದಲ್ಲಿ ರಾಯರ ಮಾತುಗಳನ್ನ ಪ್ರವಚನದಲ್ಲಿ ಉಪಯೋಗ ಮಾಡ್ತಾರಂತೆ ಬೃಹಸ್ಪತ್ಯಾಚಾರ್ಯರು. ಶೇಷದೇವರು ವ್ಯಾಖ್ಯಾನ ಮಾಡಬೇಕಾದಾಗ, ಪಾತಾಳ ಲೋಕದಲ್ಲಿ ವ್ಯಾಖ್ಯಾನ ಮಾಡಬೇಕಾದಾಗ ರಾಯರು ಮಾಡಿದ ವ್ಯಾಖ್ಯಾನಗಳನ್ನೇ ಹೇಳ್ತಾ ಬರ್ತಾರಂತೆ. ನಮಗೆ ಸ್ವಲ್ಪ ಗೊಂದಲ ಆಗತ್ತೆ ಈ ಜಾಗದಲ್ಲಿ. ಶೇಷದೇವರ ಯೋಗ್ಯತಾ ಎಂತಹದ್ದು, ರಾಯರ ಯೋಗ್ಯತಾ ಎಂತಹದ್ದು. ಬಹಳ ಚಿಕ್ಕವರ ರಾಯರು, ಬೃಹಸ್ಪತ್ಯಾಚಾರ್ಯರು ಅವರೆಲ್ಲ ರಾಯರಿಗಿಂತ ಬಹಳ ದೊಡ್ಡವರಲ್ವಾ. ಅಂದ್ರೆ ಕಾವ್ಯದಲ್ಲಿ ಒಂದು ಶೈಲಿ ಇದೆ, ಅಲಂಕಾರಬದ್ಧವಾಗಿ ಮಾಡಬೇಕಾದಾಗ ಅನೇಕ ಅಲಂಕಾರಗಳಲ್ಲಿ ಉತ್ಪ್ರೇಕ್ಷಾ ಅಲಂಕಾರ ಅಂತ ಒಂದು ಅಲಂಕಾರ. ಅಂದ್ರೆ ಅದರ ಅಭಿಪ್ರಾಯ ಅಂಥವರಿಂದಲೂ ಮಾನ್ಯತರಾಗಿದ್ದಾರೆ ಅನ್ನೋದನ್ನ ಈ ರೀತಿಯಾಗಿ ವರ್ಣನೆ ಮಾಡುವಂತಹದ್ದು. ಯಾಕಂದ್ರೆ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಪ್ರಕಾರ ತಾರತಮ್ಯದ ಬಹಳ ಮುಖ್ಯ. ಯಾವ ಕಾಲಕ್ಕೂ ಎಲ್ಲಿಯೂ ಕೂಡ ಒಂದಿಷ್ಟು ವ್ಯತ್ಯಾಸ ಮಾಡೋ ಆಗಿಲ್ಲ. ಹಾಗಾಗಿ ಇದೆಲ್ಲ ಉತ್ಪ್ರೇಕ್ಷಾ ಅಲಂಕಾರದಲ್ಲಿ ನಾವು ಇದೆಲ್ಲ ಚಿಂತನೆ ಮಾಡಬೇಕು. ಇನ್ನೂ ಒಂದು ಅರ್ಥದಲ್ಲಿ ಚಿಂತನೆ ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ, ಮಂತ್ರಾಲಯ ಪ್ರಭುಗಳು ಅವರೇ ಹಿಂದಿನ ಜನ್ಮದಲ್ಲಿ ವ್ಯಾಸರಾದರು, ಅವರೇ ಪ್ರಹ್ಲಾದರಾದರು. ಪ್ರಹ್ಲಾದರಿಗೆ ನಿತ್ಯ ಭಕ್ತಿಮಾನ್, ಪ್ರಹ್ಲಾದರು ನಿತ್ಯ ಭಕ್ತಿಮಾನ್, ಪ್ರಹ್ಲಾದರ ನಿತ್ಯ ಭಕ್ತಿಗಳು. ನಿತ್ಯ ಭಕ್ತರು ಅಂದ್ರೆ ನಿತ್ಯ ಅನ್ನೋ ಶಬ್ದಕ್ಕೆ ಮೋಕ್ಷಕ್ಕೆ ಹೋಗುವ ಪರ್ಯಂತ, ಮೋಕ್ಷಕ್ಕೆ ಹೋದ ಮೇಲೂ ಕೂಡ, ಅಲ್ಲಿ ಹೋದ್ಮೇಲಂತೂ ಮಾತಾಡೋಂಗೇ ಇಲ್ಲ. ಅದಲ್ಲದೆ ಅವರಲ್ಲಿ ಒಂದಿಷ್ಟು ಅಸುರಾವೇಶ ಅನ್ನೋದು ಇಲ್ಲವೇ ಇಲ್ಲ. ಯಾವಾಗಲೂ ಸದಾ ಮುಖ್ಯ ಪ್ರಾಣದೇವರ ಆವೇಶದಿಂದ ಕೂಡಿದ ಮಹಾನುಭಾವರು. ಹಾಗಾಗಿ ಒಳಗಿದ್ದು ಮುಖ್ಯ ಪ್ರಾಣದೇವರೇ ವ್ಯಾಖ್ಯಾನವನ್ನ ಅವರ ಗ್ರಂಥಗಳಿಗೆ ಒಂದರ್ಥದಲ್ಲಿ ವ್ಯಾಖ್ಯಾನ ಮಾಡಿದಾಗ ಶೇಷದೇವರು ಅದನ್ನು ಸ್ವೀಕಾರ ಮಾಡ್ತಾರೆ ಅಂದ್ರೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ. ಪ್ರಧಾನವಾದ ಉತ್ತರ ಉತ್ಪ್ರೇಕ್ಷಾ ಅಲಂಕಾರದಲ್ಲಿ ತಿಳಿಸಿದ್ದಾರೆ ಅಂತ ಪ್ರಧಾನವಾಗಿ ನಾವು ಚಿಂತನೆ ಮಾಡಬೇಕು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ರಾಯರ ಮಹಿಮೆಯನ್ನು, ರಾಯರ ಯೋಗ್ಯತೆಯನ್ನು ಹೇಳ್ತಾ ಹೊರಟಿದ್ದಾರೆ. ಈ ಎಲ್ಲ ಅಂಶದಿಂದ ನಮ್ಗೆ ಇನ್ನೊಂದೇನು ತೋಚುತ್ತೆ ಅಂದ್ರೆ, ಯಾರ ಹತ್ರ ಹೋಗಿಲ್ಲ ಅಂದ್ರೂ ನಾವೊಬ್ಬ ರಾಯರ ಹತ್ರ ನಾವು ಹೋಗ್ಬಿಟ್ವಿ ಅಂತಂದ್ರೆ ಎಲ್ಲರೂ ರಾಯರ ಹತ್ರನೇ ಇದ್ದಾರೆ ಅಂತ ಗ್ರಂಥಕಾರರ ಅಭಿಪ್ರಾಯ. ಒಬ್ಬೊಬ್ಬರು ದೇವತೆಗಳು ಒಂದೊಂದನ್ನ ಕೊಡೋದ್ರಲ್ಲಿ ಬಹಳ ನಿಸ್ಸೀಮರಾಗಿದ್ದಾರೆ. ಒಬ್ಬೊಬ್ಬರು ದೇವತೆಗಳು ಒಂದೊಂದನ್ನು ಕೊಡ್ತಾರೆ. ಅದೇ ರೀತಿಯಾಗಿ ರಾಯರ ಹತ್ರ ಹೋದ್ರೆ ಅವ್ರು ಯಾರೋ ಒಂದನ್ನು ಮಾತ್ರ ಕೊಡ್ತಾರ ಅಲ್ಲ, ಮತ್ತೆ ಎಲ್ಲವನ್ನ ಕೊಡ್ತಾರೆ. ಯಾಕೆ? ಎಲ್ಲವನ್ನ ಕೊಡುವ ದೇವತೆಗಳು ಅವರಲ್ಲಿ ಕೂತಿದ್ದಾರಲ್ಲ, ಅದಕ್ಕೋಸ್ಕರನೇ. ಅನ್ನೋ ಅಭಿಪ್ರಾಯದಿಂದ ಗ್ರಂಥಕಾರರು ಎಲ್ಲ ಮಾತುಗಳನ್ನು ಹೇಳ್ತಾ ಬರ್ತಾರೆ. ಚಿತ್ತೇ ಚೇನ್ ಮೃದುತ ಶ್ರೀಸ ಸದೃಶೇ ಹೇಯಂಗ ವೀಣಂ ಶಿಲಾ ಗಾಂಭೀರ್ಯಂ ಯದಿ ಯಸ್ಯ ಸೋಂಧು ಹೃದಧಿ ಶಾಸ್ತ್ರೇಷು ಚಿತ್ ಪಾಂಡಿತಿ ಆಚಾರ್ಯೋ ಉಪದೇಶಿತು ಕಲಯತೆ ವಿದ್ಯಾರ್ಥಿತಾ ಮಾದರ ಔದಾರ್ಯಂ ಯದಿ ಕಲ್ಪಪಾದ ಪ್ರಮುಖಾಃ ಸಂಭಾವಯಂತ್ಯರ್ಥಿತಾಂ. ಚೆನ್ನಾಗಿ ಹೇಳ್ತಾರೆ ಅಂದ್ರೆ ನೋಡ್ರಿ, ರಾಯರ ಕಾರುಣ್ಯ, ಅವರ ಮನಸ್ಸು ಎಷ್ಟು ಬೇಗ ಕರಗತ್ತೆ ಅಂತಂದ್ರೆ ಬೆಣ್ಣೆಗಿಂತಲೂ ಮೃದು ಅಂತ ರಾಯರ ಮನಸ್ಸು.
ಸಾಮಾನ್ಯವಾಗಿ ಬೆಣ್ಣೆ ಕರಗಬೇಕು ಅಂದ್ರೆ ಯಾವಾಗ ಕರಗತ್ತದು? ಅದಕ್ಕೇನಾದ್ರೂ ಬಿಸಿ ತಗಲಿದಾಗ, ಬೆಂಕಿ ತಗಲಿದ್ರೆ ಅವಾಗ ಬೆಣ್ಣೆ ಕರಗತ್ತಂತೆ. ಆದರೆ ರಾಯರ ಮನಸ್ಸೆಂಬ ಬೆಣ್ಣೆಯ ಮುಂದೆ ಆ ಬೆಣ್ಣೆ ಇದೆಯಲ್ಲ, ನಿಜವಾದ ಬೆಣ್ಣೆ, ಅದು ಒಂದು ಬೆಟ್ಟ ಇದ್ದಾಗ. ರಾಯರ ಮನಸ್ಸು ಎಷ್ಟು ಮೃದು ಅಂದ್ರೆ, ಒಂದು ಕಡೆ ರಾಯರ ಮನಸ್ಸು ಇಡಬೇಕು, ಇನ್ನೊಂದು ಕಡೆ ಬೆಣ್ಣೆ ಇಟ್ರೆ ರಾಯರ ಮನಸ್ಸಿನ ಮೃದುತ್ವದ ಮುಂದೆ ಈ ಬೆಣ್ಣೆ ಒಂದು ಬೆಟ್ಟ, ಒಂದು ಪರ್ವತ ಇದ್ದ ಹಾಗೆ ಅಂತಂದ್ರೆ ರಾಯರ ಮನಸ್ಸು ಇನ್ನೆಷ್ಟು ಬೇಗ ಕರಗತ್ತೆ ಯೋಚನೆ ಮಾಡಿ. ಇನ್ನೆಂಥ ಕರುಣಾಳುಗಳಾಗಿರ್ಬೇಕು, ಇನ್ನೆಂಥ ಮೃದು ಸ್ವಭಾವದವರಾಗಿರ್ಬೇಕು ರಾಯರು. ಹಾಗಾಗಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ, ಅಷ್ಟೇ ಕಾರುಣ್ಯ, ಅವರ ಗಾಂಭೀರ್ಯ ಹೇಗಿದೆ ಅಂತಂದ್ರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಅವರ ಗಾಂಭೀರ್ಯ, ಇಡೀ ಸಮುದ್ರ, ರಾಯರ ಸಮುದ್ರ ಗಾಂಭೀರ್ಯಕ್ಕೆ ಹೆಸರುವಾಸಿ, ಗಂಭೀರತನಕ್ಕೆ ಹೆಸರುವಾಸಿ ಸಮುದ್ರ. ಸಮುದ್ರದ ಗಾಂಭೀರ್ಯ ಇರಬೇಕು ಅಂತ ಹೇಳ್ತಾರೆ. ರಾಯರ ಗಾಂಭೀರ್ಯದ ಮುಂದೆ ಸಮುದ್ರ ಒಂದು ಬಾವಿಯಂತೆ, ಆ ದೊಡ್ಡ ಸಾಗರ ಒಂದು ಬಾವಿಯಂತೆ ಕಾಣಿಸುತ್ತೆ. ನೋಡ್ರಿ, ಗಾಂಭೀರ್ಯಕ್ಕೂ ಅಹಂಕಾರಕ್ಕೂ ಸಣ್ಣ ಎಳೆ ಮಾತ್ರ ವ್ಯತ್ಯಾಸ. ಗಾಂಭೀರ್ಯ ಬೇರೆ, ಅಹಂಕಾರ ಬೇರೆ. ಕೆಲವರು ಅನ್ಕೊಂಡು ಕೂತಿರ್ತಾರೆ, ಅದು ಗಾಂಭೀರ್ಯ ಅಹಂಕಾರ, ಆದ್ರೂ ಗೊತ್ತಾಗತ್ತೆ, ನೋಡೋರಿಗೆ ಗೊತ್ತಾಗತ್ತೆ, ಅದು ಒಂದು ಸಣ್ಣ ಎಳೆ ಮಾತ್ರ ವ್ಯತ್ಯಾಸ ಅಷ್ಟೇ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಾವು ಗಂಭೀರವಾಗಿದ್ದೀವಿ ಅಂತ ಅನ್ಕೊಳ್ತಿರ್ತೀವಿ, ಅದು ಅಹಂಕಾರ ಕಾಣಿಸ್ತಿರುತ್ತೆ ನಮಗೆ. ಹಾಗಾಗಿ ನಡವಳಿಕೆ ಗೊತ್ತಾಗ್ಬಿಡುತ್ತೆ, ಅದು ಸಣ್ಣ ಎಳೆ ವ್ಯತ್ಯಾಸ. ರಾಯರ ಗಾಂಭೀರ್ಯದ ಹೇಗಿತ್ತು ಅಂತಂದ್ರೆ ಸಮುದ್ರ ಒಂದು ಬಾವಿ ತರ ಕಾಣಿಸ್ತಾರೆ. ಇನ್ನೊಂದು ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ, ಔದಾರ್ಯಂ ಇತಿ ಕಲ್ಪಪಾದವ ಮುಖಾಹ ಸಂಭಾವಯಂತೀರ್ಥಿತಾಂ. ರಾಯರ ಔದಾರ್ಯ ಕೊಡೋ ವಿಚಾರದಲ್ಲಿ ರಾಯರ ಔದಾರ್ಯದ ಗುಣ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಅವರಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಾರಾಯಣಾಚಾರ್ಯರು ಅಂದ್ರೆ, ಕಲ್ಪವೃಕ್ಷ, ಚಿಂತಾಮಣಿ, ಕಾಮಧೇನು ರಾಯನ ಹೋಗಿ ಬೇಡತ್ತಂತ. ಅವೆಲ್ಲ ಸ್ವಾಮಿ ಏನಾದ್ರೂ ಕೊಡ್ರಿ ಅಂತ ಬೇಡವ್ರು ಯಾರು ಗೊತ್ತಾ? ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಇವೆಲ್ಲ ಹೋಗಿ ರಾಯರನ್ನ ಕೇಳ್ಕೊಡ್ತಾವಂತೆ. ಸ್ವಾಮಿ ನಮ್ಗೆ ಅಪೇಕ್ಷಿತವಾದದ್ದನ್ನ ಕೊಡಬೇಕು, ಅನುಗ್ರಹ ಮಾಡಬೇಕು. ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಅಪೇಕ್ಷೆ ಕೊಡುವ ವಿಚಾರದಲ್ಲಿ ರಾಯರನ್ನ ಬಿಟ್ರೆ ಇನ್ನೊಬ್ಬರು ಇಲ್ಲ ಅಂತ ಹೇಳ್ತಾರೆ. ಯಾವ ಮಟ್ಟದ ಯೋಚನೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಕಾಮಧೇನು ಹೋಗಿ ಕೇಳ್ಕೊಳ್ಳುತ್ತಂತೆ, ಕಲ್ಪವೃಕ್ಷ ಹೋಗಿ ಕೇಳ್ಕೊಳ್ಬೇಕಂದ್ರೆ ಅಷ್ಟು ಕಾಮಧೇನು ಕಲ್ಪವೃಕ್ಷರಿಗೂ ಕೊಡುವಷ್ಟು ಔದಾರ್ಯ. ಸಾಮಾನ್ಯವಾಗಿ ಬಹಳ ದೊಡ್ಡ ಶ್ರೀಮಂತರು ಬಂದು ನಮಗೆ ಸ್ವಲ್ಪ ಹಣ ಸಹಾಯ ಮಾಡಿದ್ರೆ ನಾವು ಕೊಡ್ತೀವ? ಕೊಡೋದಿಲ್ಲ. ಆ ಔದಾರ್ಯದ ತನ ಹೇಗಿದೆ ಅಂದ್ರೆ, ಕಾಮಧೇನು ಅಂತ ಕೇಳಿದ್ರೆ ಕೊಟ್ಟು ಕಳಿಸ್ತಾರೆ, ನೀನು ಇನ್ನೊಬ್ಬರಿಗೆ ಕೊಡು ಅಂತ. ಹೀಗೆ ಅಂಥ ಔದಾರ್ಯ. ಈಗ ಇಂಥ ರಾಯರ ಬಗ್ಗೆ, ಅಂಥ ರಾಯರ ಮಹಿಮೆಯನ್ನ ವರ್ಣನೆ ಮಾಡಲಿಕ್ಕೆ ನಾನು ಹೊರಟಿದ್ದೀನಿ ಅಂತ ಹೇಳಿ ಅದನ್ನು ಮುಂದುವರಿಸ್ತಾರೆ. ರಾಮಾವತಾರಸ್ಯ ಹರೇರಧತ್ತ ಸೇವಾ ಹನುಮದ್ ವಪುಷಾ ಸಮೀರಃ ಭೀಮಾತ್ಮನ ಯಾದವ ಭೂಷಣಸ್ಯ ಮಧ್ವಾತ್ಮನ ವ್ಯಾಸಗುಲಿತ್ವ ಭಾಜಃ. ಮುಂದಿನ ಸರ್ಗದಲ್ಲಿ ಗ್ರಂಥಕಾರರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ, ಪ್ರಾಚೀನದಿಂದ ಬಂದಂತಹ ಶ್ರೀಮದ್ ಆಚಾರ್ಯರ ಅವತಾರದ ಹಿನ್ನೆಲೆ, ರಾಘವೇಂದ್ರ ತೀರ್ಥರ ಪೂರ್ವಜರ ವಿಚಾರಗಳ ಬಗ್ಗೆ, ಅವರ ವಂಶದ ಬಗ್ಗೆ, ಹೀಗೆ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಪ್ರಧಾನವಾಗಿ ಹೇಳೋದಾಯ್ತು ಅಂತಂದ್ರೆ, ಒಟ್ಟು ಅದರ ತಾತ್ಪರ್ಯ ಏನು ಅನ್ನೋದಾದ್ರೆ, ರಾಮದೇವರ ಸೇವೆ ಮಾಡುವ ಸಲುವಾಗಿ ಮುಖ್ಯ ಪ್ರಾಣದೇವರು ಹನುಮಂತ ದೇವರಾಗಿ, ಕೃಷ್ಣ ಪರಮಾತ್ಮನ ಸೇವೆ ಮಾಡುವುದಕ್ಕಾಗಿ ಅದೇ ವಾಯುದೇವರೇ ಹಿಮಸೇನ ದೇವರಾಗಿ, ಮಧ್ವಾತ್ಮನ ವ್ಯಾಸಗುಲಿತ್ವ ಭಾಜಃ ವೇದವ್ಯಾಸ ದೇವರ ಸೇವೆಗಾಗಿ ಕಲಿಯುಗದಲ್ಲಿ ಭಗವಂತನ ಸರ್ವೋತ್ತಮತ್ವದ ಪ್ರತಿಪಾದನೆಗಾಗಿ ವಾಯುದೇವರ ಮುಖ್ಯ ಪ್ರಾಣದೇವರೇ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರಾಗಿ ಅವತಾರವನ್ನು ಮಾಡಿದರು. ಜಗತ್ತಿಗೆ ಮಂದಂ ಮಂದಂ ಮನಸ್ಸಿ ಚ ಸತಾಂ ಹಂತನೂನಂ ತಿರೋಭೂತ್ ವಿಶ್ವಮಿಥ್ಯ ವಿಭರ ಗುಣವ ಆತ್ಮನ ನಾಸ್ತಿ ಭೇದೋ. ಹೀಗೆ ಎಲ್ಲ ಗುಣಗಳು ಹಿಂದಿನ ಮಾಯಾವಾದಿಗಳೆಲ್ಲ ಬಂದು ಎಲ್ಲರ ಮನಸ್ಸಿನಲ್ಲಿ ನಿಧಾನವಾಗಿ ಕತ್ತಲು ಅಜ್ಞಾನವನ್ನ ತುಂಬಿ ತುಂಬಿ ಜಗತ್ತಿನಲ್ಲಿ ಭಗವಂತನೇ ಇಲ್ಲ, ನಾಸ್ತಿಕ್ಯವಾದವನ್ನ ಹೇಳಿ ವೇದಗಳಿಗೆ ಅಪವ್ಯಾಖ್ಯಾನವನ್ನು ಎಲ್ಲ ಮಾಡಿದ ಮೇಲೆ ಗ್ರಂಥಗಳನ್ನು ಪುನರ್ಜೀವನಗೊಳಿಸುವ ಸಲುವಾಗಿ ಜೀವೋತ್ತಮರಾದ ವಾಯುದೇವರೇ ವೇದವ್ಯಾಸ ದೇವರ ಸೇವೆಗಾಗಿ ಶ್ರೀಮದ್ ಆಚಾರ್ಯರಾಗಿ ಅವತಾರವನ್ನ ಮಾಡಿ ನಮಗಾಗಿ
ಅದ್ಭುತವಾದಂತಹ ಗ್ರಂಥ ರತ್ನಗಳನ್ನು ಕೊಟ್ಟರು, ಸರ್ವಮೂಲಾದಿ ಗ್ರಂಥ ರತ್ನಗಳನ್ನು ಕೊಟ್ಟರು ನಮಗೆ. ಅಂಥ ಶ್ರೀಮದ್ ಆಚಾರ್ಯರ ಬಗ್ಗೆ ಒಂದು ಮಾತನ್ನು ಹೇಳಿ, ಅಂಥ ಶ್ರೀಮದ್ ಆಚಾರ್ಯರ ನೇರ ಶಿಷ್ಯರುಗಳು 4 ಜನ, ಪದ್ಮನಾಭ ತೀರ್ಥರು, ನರಹರ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು ಅಂತ. ಅದರಲ್ಲಿ ಪದ್ಮನಾಭ ತೀರ್ಥರ ಪ್ರೇಮಾಸ್ಪದಂ ಸ್ವೀಯ ಗುರೋಸ್ಸ ಪದ್ಮನಾಭಾರ್ಯ ವರ್ಯೋಕೃತ ದರ್ಶನಾರ್ಥಿಂ ಸತ್ತರ್ಕ ದೀಪಾವಳಿ ಮೃತ್ಯುದಾರಾಂ ಸನ್ಯಾಯ ರತ್ನಾವಳಿ ಮಪ್ಯನಿಂದ್ಯಾಂ ಭಾಷ್ಯಾನು ಭಾನ್ಯಾಶ್ರಯ ಬೋಧಯೇತು ತಥಾರ ಇಸ್ತಾರ್ಕಿಕ ಮೌಲಿರತ್ನಂ. ಪದ್ಮನಾಭ ತೀರ್ಥರ ಬಗ್ಗೆ ಒಂದು ಮಾತು ಹೇಳ್ತಾರೆ. ವೇದವ್ಯಾಸ ದೇವರ ಸೇವೆಗಾಗಿ ಶ್ರೀಮದ್ ಆಚಾರ್ಯರು ಬಂದರು. ಶ್ರೀಮದ್ ಆಚಾರ್ಯರ ಸೇವೆಗಾಗಿ ಶೇಷದೇವರೇ ಪದ್ಮನಾಭ ತೀರ್ಥರಾಗಿ ಬಂದರು ಅಂತ ಕರೀತಾರೆ ಗ್ರಂಥಕರ್ತರು. ಯಾಕಂದ್ರೆ ಇನ್ಯಾರಿಗೆ ತಾನೇ ಶ್ರೀಮದ್ ಆಚಾರ್ಯರ ಬಾಯಿಂದ ನೇರವಾಗಿ ಪಾಠವನ್ನ ಕೇಳುವ ಯೋಗ್ಯತೆ ಇನ್ಯಾರಿಗೂ ಇಲ್ಲ. ವ್ಯಾಖ್ಯಾಸುಯ ಪಾಣಿನಿ ಸೂತ್ರ ಭಾಷ್ಯ ವ್ಯಾಖ್ಯಾದಶಾಂ ವ್ಯಂಜಯತಿ ಸ್ಮ ಸಾಕ್ಷಾತ್ ಛನ್ನೋ ಯವನ್ಯ ಪ್ರತಿಪಾದನೇನ ಸಹಸ್ರದಾ ಸೂತ್ರ ಪದಾಶಯಾನಾಂ. ಶೇಷದೇವರು ಪಾಣಿನಿಯ ಸೂತ್ರಗಳಿಗೆ ಅರ್ಥಗಳನ್ನು ಹೇಳಲಿಕ್ಕೆ 1000 ಬಾಯಿಗಳಿಂದ ಸಾವಿರಾರು ಅರ್ಥಗಳನ್ನು ಹೇಗೆ ಹೇಳುತ್ತಿದ್ರು, ಅದೇ ರೀತಿಯಾಗಿ ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಒಂದೊಂದು ಶ್ಲೋಕಗಳಿಗೂ 1000 ಅರ್ಥಗಳನ್ನು ಹೇಳ್ತಾ ಇದ್ರಂತೆ ಪದ್ಮನಾಭ. ಅಂದ್ರೆ ಅವರ ಅಭಿಪ್ರಾಯ ಶೇಷದೇವರೇ ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೆ ಹುಡುಕಿದ್ದೆಲ್ಲ ನಾವು ನೋಡ್ತಾ ಬರಬೇಕು. ಹಾಗೆ ಯಾವುದಕ್ಕೂ ಪ್ರಾಮಾಣ್ಯ ಹೇಳಕ್ಕಾಗಲ್ಲ. ಟೀಕಾಕೃತ್ಪಾದ ಹೇಳ್ಕೊಂಡು ರಾಯ ತನಕ ಯಾವುದಕ್ಕೂ ಆ ರೀತಿ ಪ್ರಾಮಾಣ್ಯವನ್ನು ಯಾವುದಕ್ಕೂ ಹೇಳಕ್ಕಾಗೋದಿಲ್ಲ. ಪುರಾಣಗಳಿಗೆ ಮಾತ್ರ ಅಲ್ಲಲ್ಲ, ಅದೇ ಹೇಳಿದ್ದು. ಎಲ್ಲ ಅವರ ಎಲ್ಲಾ ವಿಜಯಗಳಲ್ಲೂ ಕೂಡ ನಿಮಗೆ ಹಾಗೆ ಇಂಥವರು ಅಂತ ಹೇಳ್ತಾ ಬರ್ತಾರೆ. ಇವರು ಕೊಡುವ ಯುಕ್ತಿ ಏನು ಅಂತಂದ್ರೆ, ಶ್ರೀಮದ್ ಆಚಾರ್ಯರ ಬಾಯಲ್ಲಿ ಇಷ್ಟೆಲ್ಲ ಪಾಠಗಳನ್ನ ಕೇಳಿ ಇಷ್ಟೆಲ್ಲ ಸಾವಿರಾರು ಅರ್ಥಗಳನ್ನು ಹೇಳುವಂತಹವರು ಶೇಷದೇವರಾಗಿರಬಹುದಾ ಅನ್ನೋ ಅಭಿಪ್ರಾಯದಿಂದ ಚೆನ್ನಾಗಿ ವರ್ಣನೆ ಮಾಡುತ್ತಾರೆ. ಹಾಗಾಗಿ ಅಂಥ ಪದ್ಮನಾಭ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಸಪ್ತರ್ಕ ದೀಪಾವಳಿ ಅಂತ ವ್ಯಾಖ್ಯಾನ ಮಾಡುತ್ತಾರೆ. ಅನುವ್ಯಾಖ್ಯಾನಕ್ಕೆ ಸನ್ಯಾಯ ರತ್ನಾವಳಿ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೀಗಿಂಥ ಪದ್ಮನಾಭ ತೀರ್ಥರು ಅವರದ್ದು ಒಂದು ಮಹಿಮೆ ಹೇಳ್ತಾರೆ. ನರಹರ ತೀರ್ಥರು ಗಜಪತಿಯ ಆಸ್ಥಾನಕ್ಕೆ ಹೋಗಿ ರಾಮದೇವರನ್ನ ತಂದು ಶ್ರೀಮದ್ ಆಚಾರ್ಯರಿಗೆ ಸಮರ್ಪಣೆ ಮಾಡಿದ ಸೇವೆಯನ್ನ ಸ್ಮರಣೆ ಮಾಡ್ತಾರೆ. ಮಾಧವ ತೀರ್ಥರು 4 ವೇದಗಳಿಗೂ ಭಾಷ್ಯವನ್ನ ಬರೆದು ಶ್ರೀಮದ್ ಆಚಾರ್ಯರಿಗೆ ಸಮರ್ಪಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಅದೆಲ್ಲವೂ ಕೂಡ ನಮಗೆ ಉಪಲಬ್ಧಿ ಇಲ್ಲ ಅಂತ ಇಟ್ಕೊಂಡ್ರಿ. ಮಾಧವ ತೀರ್ಥರು ಮಾಡಿದ ವ್ಯಾಖ್ಯಾನ ಎಲ್ಲ ವೇದಗಳಿಗೂ ವೇದ ಮಂತ್ರಗಳಿಗೂ ವ್ಯಾಖ್ಯಾನ ಮಾಡಿದ ಮಹಾನುಭಾವರು. ಇನ್ನು ಅಕ್ಷೋಭ್ಯ ತೀರ್ಥರ ಮಹಿಮೆಯನ್ನ ವಿದ್ಯಾರಣ್ಯರನ್ನ ಗೆಲ್ಲಿಸಿದಂತಹ, ಅವರನ್ನ ಗೆದ್ದಂತಹ ಮಹಿಮೆಯನ್ನ, ಹೀಗೆ ಒಬ್ಬೊಬ್ಬರ ಮಹಿಮೆಯನ್ನು ಹೇಳ್ತಾ ಟೀಕಾಕೃತ್ಪಾದರ ನ್ಯಾಯಸುಧಾ ಗ್ರಂಥದ ರಚನಾ ಭಾಗ್ಯ, ಅದರ ಮಹಿಮೆಯನ್ನ, ಹಿರಿಮೆಯನ್ನ ಎಲ್ಲವನ್ನು ವರ್ಣನೆ ಮಾಡ್ತಾ ಅನೇಕ ಅವರ ಪೂರ್ವಿಕರನ್ನ ಎಲ್ಲರನ್ನೂ ವರ್ಣನೆ ಮಾಡ್ತಾ ಅವರನ್ನ ಸ್ತೋತ್ರ ಮಾಡ್ತಾ ಕಡೆಯಲ್ಲಿ ಅವರ ವಂಶದ ಬಗ್ಗೆ ಹೇಳಲಿಕ್ಕೆ ಬರ್ತಾರೆ. ಅಲ್ಲಿಂದ ಹೇಳ್ಕೊಂಡು ಸುಧೀಂದ್ರ ತೀರ್ಥರ ತನಕವೂ ಕೂಡ ಎಲ್ಲ ವರ್ಣನೆಯನ್ನ ಮಾಡ್ತಾರೆ. ಗುರುಗಳ ಸ್ಮರಣೆಯನ್ನ ಮಾಡಿ ಕಡೆಯದಾಗಿ ಅವರ ವಂಶದ ಬಗ್ಗೆ ಹೇಳ್ತಾ ಬರ್ತಾರೆ. ಎಂಥ ವಂಶ ಅಂದರೆ ಶಾಷ್ಟಿಕ ವಂಶದಲ್ಲಿ ಅವತಾರ ಮಾಡಿದವರು ಮಂತ್ರಾಲಯ ಪ್ರಭುಗಳು. ಬೀಗಮುದ್ರೆ ಅಂತ ಕರೀತಾರೆ. ಕನ್ನಡದಲ್ಲಿ ಹೇಳಬೇಕಾಗಿ 60 ಒಕ್ಕಲು ಅಂತ ಕರೀತಾರೆ ಕೆಲವರು. ಅದು ಅದೇ ರೀತಿಯಾಗಿ 60 ಒಕ್ಕಲಿನವರು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಶಾಷ್ಟಿಕ ವಂಶದಲ್ಲಿ ಒಂದು ಇನ್ನೊಂದು ಅರ್ಥದಲ್ಲಿ ಚಿಂತನೆ ಮಾಡ್ತಾರೆ ಗ್ರಂಥಕಾರರು. ಶ್ರೀ ಕುಂಭಕೋಣಾಖ್ಯ ಪುಲೀಭೂಷ ಶ್ರೀ ತಾತವರ್ಯಾಖ್ಯ ಸುಹೃತ್ತಮಸ್ಯ ಸಮಸ್ತ ವಿದ್ವನ್ ಮಕುಟಸ್ಯ ಸೇಯಂ ನಾರಾಯಣಾಖ್ಯಸ್ಯ ಕೃತಿಸ್ಸಮಿಂಧೆ. ಅದರ ಬಗ್ಗೆ ಹೇಳ್ತಾ ಎಂಥ ವಂಶದಲ್ಲಿ ಅವತಾರ ಮಾಡ್ತಾ ಇದ್ದಾರೆ ರಾಯರು ಅಂತ ಹೇಳಿದ್ರೆ ಗೌತಮರ ಬಗ್ಗೆ ವಿಚಾರವನ್ನು ಹೇಳ್ತಾ ಬರ್ತಾರೆ. ಗೌತಮ ಗೋತ್ರೋತ್ಪನ್ನರಾಗಿ ಗೌತಮ ಗೋತ್ರದಲ್ಲಿ ಅವತಾರ ಮಾಡ್ತಾರೆ. ಎಂಥ ಗೌತಮರು ಅನ್ನೋದಕ್ಕೆ ಅವರ ಇತಿಹಾಸವನ್ನು ಕೂಡ ಹೇಳ್ತಾರೆ. ನಮ್ಗೆ ಎಂಥ ಗೌತಮರು ಅಂದ್ರೆ, ಇಡೀ ಜಗತ್ತಿಗೆ ಕ್ಷಾಮ ಒದಗಿದಾಗ 12 ವರ್ಷಗಳ ಕಾಲ ಇಡೀ ಜಗತ್ತಿನಲ್ಲಿ ಎಲ್ಲೂ ಮಳೆ ಇಲ್ಲ, ಬೆಳೆ ಇಲ್ಲ, ಏನೇನಿಲ್ಲ. ಅಂಥ ಸಂದರ್ಭದಲ್ಲಿ ಇಡೀ ಅನೇಕ ಸಹಸ್ರಾರು ಜನರಿಗೆ, ಅನೇಕ ವಿದ್ವನ್ಮಣಿಗಳಿಗೆ, ಋಷಿಗಳಿಗೆ, ಜ್ಞಾನಿಗಳಿಗೆ, ತಪಸ್ವಿಗಳಿಗೆ, ಮುನಿಗಳಿಗೆ ಎಲ್ಲರನ್ನೂ ಕೂಡ ಕರೆಸಿ ಅವರೆಲ್ಲರಿಗೂ ಆಶ್ರಯವನ್ನ ಕೊಟ್ಟು ಪ್ರತಿನಿತ್ಯ ಅವರೆಲ್ಲರಿಗೂ ಭೋಜನಾದಿ ವ್ಯವಸ್ಥೆಗಳನ್ನು ನೋಡ್ಕೊಳ್ತಾ ಇದ್ದ ಮಹಾನುಭಾವರು ಗೌತಮರು ಅಂತ ಹೇಳ್ತಾರೆ. ಇಂಥ ಗೌತಮರು ಅಕೃತ ಸುರಸಾರ್ಥ ಮೋಹನಾರ್ಥಂ ದಯಶಾಸ್ತ್ರಂ ಸತ್ತು ಪಂಚ ಲಕ್ಷಣಾತ್ಮ
ಮುಹುರಾಗಮ ಅಭೇದಕೃನ್ ಮುನೀಂದೋರ್ ಅವತಾರಸ್ಯ ನಿಮಿತ್ತ ಕಾಮಯಾಸಿ. ಗೌತಮ ಋಷಿಗಳ ಮಹಿಮೆಯನ್ನು ವರ್ಣನೆ ಮಾಡಬೇಕಾದಾಗ ಒಂದರ್ಥದಲ್ಲಿ ವೇದವ್ಯಾಸ ದೇವರು ಅವತಾರವನ್ನ ಮಾಡಿ ಪುರಾಣಗಳನ್ನ ರಚನೆ ಮಾಡಲಿಕ್ಕೆ ಈ ಗೌತಮರೇ ಕಾರಣರು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಈ ಗೌತಮ ಋಷಿಗಳೇ ಜಗತ್ತಿನಲ್ಲಿ ಜ್ಞಾನ ಧರ್ಮ ಇವೆಲ್ಲವೂ ಕೂಡ ನಶಿಸಿ ಹೋಗ್ಲಿ ಅಂತ ಶಾಪ ಕೊಟ್ಟಿರ್ತಾರೆ. ಎಲ್ಲ ಬ್ರಾಹ್ಮಣರನ್ನ ಉದ್ದೇಶ ಮಾಡಿ, ಜ್ಞಾನಿಗಳನ್ನು ಉದ್ದೇಶ ಮಾಡಿ. ಅದ್ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ, ಈ ಎಲ್ಲ ಅನೇಕ ಸಹಸ್ರಾರು ಮಂದಿಗಳೆಲ್ಲರೂ ಕೂಡ ಗೌತಮರ ಆಶ್ರಮಕ್ಕೆ ಬಂದಿರ್ತಾರೆ, ಅಲ್ಲೇ ವಾಸ ಮಾಡಿಕೊಂಡಿರ್ತಾರೆ. ಇದು ಭೂಲೋಕದಲ್ಲಿ ಈ ಘಟನೆ, ಈ ಸಂಭವ, ಈ ಪ್ರಸಂಗ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ದೇವಲೋಕದಲ್ಲಿ ರುದ್ರದೇವರ ಶಿರೋಭಾಗದಲ್ಲಿರುವಂತಹ ವಿಷ್ಣುಪಾದೋದಕವಾದ ಗಂಗಾ, ಆ ಗಂಗೆಯನ್ನ ಭೂಲೋಕಕ್ಕೆ ಕಳಿಸಬೇಕಾಗಿದೆ. ಅದಕ್ಕೊಂದು ನೆಪ ಮಾಡಿಕೊಂಡು ಮೇಲ್ನೋಟಕ್ಕೆ ಮಾತ್ರ ಪಾರ್ವತೀ ದೇವಿಯರು ಇವಳನ್ನು ಹೇಗಾದ್ರೂ ಮಾಡಿ ಒಬ್ಬ ಹೆಂಡತಿ ಇನ್ನೊಬ್ಬ ಹೆಂಡತಿ ಅಂದ್ರೆ ಸವತಿಯನಾದರೂ ಮನೆಯಲ್ಲೇ ಇದ್ರೆ ಅವಳನ್ನು ಹೊರಗೆ ಹಾಕ್ಲಿಕ್ಕೆ ಏನೆಲ್ಲ ಯೋಚನೆಗಳು ಮಾಡಬಹುದೋ ಅದೇ ರೀತಿ ಅಂದ್ರೆ ಇಲ್ಲಿ ಪಾರ್ವತೀ ದೇವಿಗೆ ಗಂಗಾದೇವಿಯರು ಸವತಿಯರಲ್ಲ. ಮತ್ತೆ ಇವತ್ತಿನ ಟಿವಿ ಮಾಧ್ಯಮಗಳನ್ನೆಲ್ಲ ತೋರಿಸಿ ಹಾಗೆ ಹಾಳು ಮಾಡಿಟ್ಟಿದ್ದಾರೆ. ಗಂಗಾದೇವಿ ರುದ್ರದೇವರಿಗೆ, ಗಂಗಾದೇವಿ ವರುಣದೇವರ ಪತ್ನಿ. ಅಂದ್ರೆ ಆ ಯೋಚನೆ ನೆಪ ಮಾಡಿಕೊಂಡು ಹೇಗಾದರೂ ಮಾಡಿ ಗಂಗಾದೇವಿಯನ್ನು ಭೂಲೋಕಕ್ಕೆ ಕಳಿಸ್ಬೇಕಾಗಿದೆ. ಇದನ್ನು ಯೋಚನೆ ಮಾಡ್ತಾ ಇದ್ದವಳು ಪಾರ್ವತೀ ದೇವಿ. ಅದಕ್ಕೆ ಗಣಪತಿಯನ್ನ ಕರೆಸಿ ತನ್ನ ದುಃಖವನ್ನು ಹೇಳ್ಕೊಳ್ತಾಳೆ. ಹೇಗಾದ್ರೂ ಮಾಡಿ ಗಂಗೆಯನ್ನ ಕಳಿಸ್ಬೇಕು. ಗಣಪತಿ ಹೇಳ್ತಾರೆ, ಯೋಚನೆ ಮಾಡಬೇಡಮ್ಮ, ಒಂದು ಅವಕಾಶ ನೋಡ್ಕೊಂಡು ನಾನು ವ್ಯವಸ್ಥೆ ಮಾಡ್ತೀನಿ. ಈ ಎಲ್ಲ ಬ್ರಾಹ್ಮಣರು, ಸಹಸ್ರಾರು ಜನ ಋಷಿಗಳು, ಜ್ಞಾನಿಗಳೆಲ್ಲ ಗೌತಮರ ಆಶ್ರಮದಲ್ಲೇ ಇದ್ರಲ್ಲ. ಗೌತಮರು ಒಮ್ಮೆ ಸ್ಥಾನಕ್ಕೆ ಅಂತ ಹೋದಾಗ ಗಣಪತಿ ಒಬ್ಬ ಬ್ರಹ್ಮಚಾರಿ ವೇಷ ಹಾಕೊಂಡು ಬರ್ತಾರಂತೆ. ಅವರೆಲ್ಲರ ಮುಂದೆ ಕುತ್ಕೊಂಡು ಹೇಳ್ತಾರಂತೆ, ನೀವೆಲ್ಲ ಇಷ್ಟು ವರ್ಷ ಬಂದ್ರಿ, ಅನಿವಾರ್ಯ ಇತ್ತು, ಭೋಜನಾದಿಗಳು ಸರಿಯಾಗಿ ನಡೀತಾ ಇತ್ತು, ಎಲ್ಲ ಓಕೆ. ಇಷ್ಟಾದ್ರೂ ಕೂಡ ಇವತ್ತಿಗೂ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ಬೇಕಾದಷ್ಟು ಮಳೆ ಬೆಳೆ ಎಲ್ಲ ಆಗಿದೆ. ಆದರೂ ಕೂಡ ಪರಾನ್ನಕ್ಕೋಸ್ಕರ ಇನ್ನೊಬ್ಬರ ಮನೆಯಲ್ಲಿ, ಅನ್ನಕ್ಕೋಸ್ಕರ ಪರರ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ದೀರಲ್ಲ, ನಿಮಗೆಲ್ಲ ಪುಣ್ಯ ನಾಶ ಆಗ್ತಾ ಹೋಗ್ತಾ ಇದೆ, ಯಾಕೆ ಯೋಚನೆ ಮಾಡ್ತೀರಾ, ಹೊರಟ್ಬಿಡ್ರಿ. ಅವರೆಲ್ಲ ಹೇಳ್ತಾರಂತೆ, ಸ್ವಾಮಿ ನಾವು ಹೋಗಿ ಬರ್ತೀವಿ ಅಂತ ಎಷ್ಟೋ ಸತಿ ಹೇಳಿದ್ವಿ. ಗೌತಮರು ಕೇಳಲೇವಲ್ರು. ಏನ್ ಮಾಡಿದ್ರು ಕೂಡ ಅವರು ಬಿಟ್ಕೊಡಕ್ಕೆ ತಯಾರಿಲ್ಲ. ನಾಳೆ ಹೋಗ್ರಿ, ಮುಂದಿನ ವಾರ ಹೋಗ್ರಿ. 12 ವರ್ಷ ಅನ್ನ ಹಾಕಿದ್ದಾರೆ. ಅವ್ರ ಬಾಯಲ್ಲಿ ಬೇಡ ಅನ್ಸಿ ನಾವು ಹೇಗೆ ಹೋಗೋದು? ಅವ್ರು ಹೂ ಅಂದ್ಮೇಲೆ ಹೋಗೋಣ ಅಂತ ಕಾಯ್ತಾ ಇದ್ದೀವಿ. ನೀವು ಹೂ ಅಂದ್ಮೇಲೆ ಹೋಗೋಣ ಅಂತ ಕಾದ್ರೆ ಗೌತಮರು ಈ ಜನ್ಮದಲ್ಲಿ ನಿಮಗೆ ಕಳಿಸ್ಕೊಡಲ್ಲ. ಮತ್ತೆ ನಾವೇನ್ ಮಾಡ್ಬೇಕು ಸ್ವಾಮಿ ಅಂತ ಕೇಳ್ತಾರೆ. ಅದಕ್ಕೆ ಗಣಪತಿ ಹೇಳ್ತಾರಂತೆ, ಒಂದು ಕೆಲಸ ಮಾಡಿ, ನೀವೆಲ್ಲ ಒಳ್ಳೆ ತಪಸ್ವಿಗಳಾಗಿದ್ದೀರಾ, ನಿಮ್ಮ ತಪೋಬಲದಿಂದ ಒಂದು ಮಾಯಾ ಗೋವನ್ನ ಸೃಷ್ಟಿ ಮಾಡ್ರಿ, ಗೌತಮರ ಎದುರು ಬರುವಂತೆ ಮಾಡ್ರಿ. ಗೌತಮರದನ್ನು ನೋಡ್ತಾರೆ, ಅದನ್ನ ಅದೇ ಆಗಲಿ ಸಜ್ಜನರು ಗೋವು ಎದುರುಗಡೆ ಬಂತು ಅಂದ್ರೆ ಅದನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ ಮುಂದೆ ಹೋಗೋದು. ಹಾಗಾಗಿ ಅವರು ಸ್ಪರ್ಶ ಮಾಡಿದ ಕೂಡಲೇ ಆ ಗೋವು ಮೃತವಾಗುವಂತೆ ಮಾಡಿ. ಅದಾದ ತಕ್ಷಣ ಎಲ್ಲ ಬ್ಯಾಗ್ ಲಗೇಜ್ ಎಲ್ಲ ರೆಡಿ ಮಾಡ್ಕೊಂಡಿರ್ರಿ. ಯಾವಾಗ ಗೋವು ಮೃತವಾಗತ್ತೋ, ನೀವು ಗೋ ಹತ್ಯೆ ಮಾಡಿದ್ದೀರಾ, ನಿಮ್ಮ ಮನೆಯಲ್ಲಿ ನಾವು ಇರೋದಿಲ್ಲ, ನಿಮ್ಮ ಮನೆಯ ಅನ್ನ ನಮಗೆ ಅಭೋಜ್ಯ, ಹಾಗಾಗಿ ಸಾಧ್ಯನೇ ನಾವು ಹೊರಡ್ತೀವಿ ಅಂತ ಹೇಳಿ, ಪರ್ಮಿಷನ್ ಅಲ್ಲ ಇನ್ಫಾರ್ಮೇಶನ್. ಇಷ್ಟು ದಿವಸ ನೀವು ಪರ್ಮಿಷನ್ ಕೇಳಬೇಕಾಗಿತ್ತು, ಇವಾಗ ಗೋ ಹತ್ಯೆ ಮಾಡಿದವ್ರಲ್ಲಿ ಯಾರು ತಿಂತಾರೆ, ಹೊರಡ್ತೀವಿ ನಾವು ಅಂತ ಹೇಳಿ ಹೊರಟು ಬಿಡ್ರಿ ಆಗಲಿ ಅಂತ ಅದೇ ರೀತಿ ಮಾಡ್ತಾರೆ. ಗೌತಮರು ಬರ್ತಾರೆ, ಸ್ಪರ್ಶ ಮಾಡ್ತಾರೆ, ಗೋವು ಮೃತವಾಗತ್ತೆ. ಇವರೆಲ್ಲರೂ ಕೂಡ ಹೊರಟೇ ಬಿಡ್ತಾರೆ. ಅದನ್ನು ನೆನೆಸಿಕೊಂಡು ಒಂದೆರಡು ಕ್ಷಣ ಕಾಲ ಮೂರ್ಛಿತರಾಗಿ ಕಡೆಗೆ ಎದ್ದ ಮೇಲೆ ತಮ್ಮ ಜ್ಞಾನದಿಂದ ನೋಡಿದಾಗ ಇದೆಲ್ಲ ನಡೆದ ಗಣಪತಿ ಬಂದದ್ದು, ಇವೆಲ್ಲ ಉಪಾಯಗಳು ಮಾಡಿದ್ದು ಇವೆಲ್ಲವೂ ತಿಳಿಯುತ್ತೆ. ಅದೇ ಸಂದರ್ಭದಲ್ಲಿ, ಅದೇ ಪ್ರಸಂಗದಲ್ಲಿ ಪಾರ್ವತೀ ದೇವಿಯರು ರುದ್ರದೇವರಿಗೆ ಹೇಳ್ತಾರಂತೆ, ಸ್ವಾಮಿ ಗೋವು ಮೃತವಾಗಿದೆ, ಹಾಗಾಗಿ ಆ ಗೋವು ಮತ್ತೆ ಪುನಃ ಬದುಕಬೇಕು ಅಂದ್ರೆ ನಿಮ್ಮ ತಲೆ ಮೇಲಿರುವಂತಹ ಗಂಗಾದೇವಿಯನ್ನು ಭೂಲೋಕಕ್ಕೆ ಬಿಡ್ರಿ. ಆ ಗಂಗಾದೇವಿಯ ಸ್ಪರ್ಶದಿಂದ ಮತ್ತೆ ಪುನಃ ಗೋವು ಬದುಕತ್ತೆ ಅಂತ ಹೇಳಿ ಆ ಗೋವು ಅದೇ ರೀತಿಯಾಗಿ ಬದುಕತ್ತೆ. ಅದಕ್ಕೆ ಸಂಬಂಧಪಟ್ಟ ಗೋವಿಗೆ ಸಂಬಂಧಪಟ್ಟ ಅಲ್ಲಿ ನೀರಾಗಿ ಕಾಣೋದಕ್ಕೆ ಗೋದಾವರಿ ಅಂತವೂ ಕೂಡ ಅದು ಅನಿಸ್ಕೊಳತ್ತೆ. ಇದೆಲ್ಲ ನಡೆದದ್ದು ಗೌತಮರಿಗೆ ತಿಳಿಯತ್ತೆ. ಗೌತಮರು ಮತ್ತೆ ಪುನಃ ಬಹಳ ಬೇಜಾರು ಮಾಡಿಕೊಂಡು ಬಹಳ ದುಃಖದಿಂದ ಇಡೀ ಜಗತ್ತಿಗೆ, ಜ್ಞಾನಿಗಳಿಗೆ ಏನಿದ್ರೋ ನೀವೆಲ್ಲ ನನಗೆ ಮೋಸ ಮಾಡಿದ್ದೀರಾ, ನಿಮ್ಮ ಎಲ್ಲ ಜ್ಞಾನ ನಾಶ ಆಗೋಗ್ಲಿ ಅಂತೇಳಿ ಶಾಪ ಮಾಡಿದ್ರು. ಆ ಇದ್ದವರು ಪಾಠ ಹೇಳಬೇಕಾದ ಗುರುಗಳಿಗೆ ಅಜ್ಞಾನ ಬಂದೋಯ್ತು ಅಂತಂದ್ರೆ ಕ್ರಮೇಣ ಬರ್ತಾ ಏನಾಯ್ತು,
ಎಲ್ಲ ಜ್ಞಾನ ಧರ್ಮ, ಜ್ಞಾನ ನಾಶ ಆಯ್ತು ಅಂದ್ರೆ ಧರ್ಮ ನಾಶ ಆಯ್ತು ಅಂತಲೇ ಅರ್ಥ. ಹಾಗಾಗಿ ಅದಕ್ಕಾಗಿ ಮತ್ತೆ ಪುನಃ ನಷ್ಟ ಧರ್ಮ ಜ್ಞಾನ ಲೋಕ ಕೃಪಾನುಭಿ ಬ್ರಹ್ಮರುದ್ರೇಂದ್ರಾದಿಭಿ ಅರ್ಥಿತಃ ಭಗವಾನ್ ನಾರಾಯಣ ವ್ಯಾಸತ್ವೇನ ಅವತಾರ. ಮತ್ತೆ ಪುನಃ ಭಗವಂತನೇ ನಷ್ಟವಾಗಿರುವಂತಹ ಧರ್ಮವನ್ನ ಜ್ಞಾನವನ್ನ ಸ್ಥಾಪನೆಗೊಳಿಸುವ ಸಲುವಾಗಿ ವೇದವ್ಯಾಸ ದೇವರ ಅವತಾರ ಮಾಡಿದರು. ಇಂಥ ತಪಸ್ವಿಗಳು, ಜ್ಞಾನಿಗಳು, ಅನ್ನದಾತರು, ಎಲ್ಲರಿಗೂ ಅನ್ನದಾನ ಮಾಡಿದ ಮಹಾನುಭಾವರು ಗೌತಮರು. ಇಂಥ ಗೌತಮರ ವಂಶದಲ್ಲಿ ಅವತಾರ ಮಾಡಿದವರು ಮಹಾನುಭಾವರು ಹೇಳ್ತಾರೆ. ಅಂಥ ಗೌತಮರ ವಂಶದಲ್ಲಿ ಹೇಳಬೇಕಾದಾಗ ಕೃಷ್ಣ ಭಟ್ಟರು ಅಂತ, ಕೃಷ್ಣಾಚಾರ್ಯರು ಅಂತ, ಅವರ ಕೃಷ್ಣ ಭಟ್ಟರು ಅಂತ ಕೂಡ ಕರೀತಾ ಇದ್ರು. ಸದಧಾರ ಧರೋಧರೇ ಪ್ರಸಿದ್ಧಾ ನಿರವದ್ಯ ವಿವಿಧ ದ್ವಿಜಾತಿ ವಿದ್ಯಾ ಸ ಬಭೂವ ಚ ವೈಣಿಕೋ ಯಥಾರ್ಥಂ ನಿಜ ವಿದ್ಯಾ ಧರತಾಂ ವಿಧಾತು ಕಾಮಃ ಅನುಜಾತ ಸಮಾನ ಪೂರ್ವಜಾತೆ ಭವದೇಕೋ ಭುವಿ ಕೃಷ್ಣ ನಾಮ ಧಾಮ. ಈ ಗೌತಮರ ವಂಶದಲ್ಲೇ, ಶಾಸ್ತ್ರಿಕ ವಂಶದಲ್ಲೇ ಕೃಷ್ಣ ಭಟ್ಟರು ಅಂತ. ಇವರ ಪರಿಚಯ ಹೇಳಬೇಕಾದಾಗ ಈ ಕೃಷ್ಣ ಭಟ್ಟರು ವಿದ್ಯಾಭ್ಯಾಸ ಮಾಡಿದ ಯಾರ ಹತ್ರ ಅಂತ ಕೇಳಿದರೆ ಶ್ರೀಪಾದರಾಜರ ಹತ್ರ ಅಧ್ಯಯನ ಮಾಡಿದ್ದರು. ಶ್ರೀಪಾದರಾಜರ ಹತ್ತಿರ ಕೃಷ್ಣ ಭಟ್ಟರು ಅಧ್ಯಯನ ಮಾಡ್ತಾ ಇದ್ದರು. ಅವರ ಹತ್ತಿರ ಅಲ್ಲೇ ಇದ್ದು ಗುರುಕುಲವಾಸ ಇದ್ದು ಶ್ರೀಪಾದರಾಜರ ಹತ್ರನೇ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿದ ಮಹಾನುಭಾವರು. ಅಷ್ಟೇ ಅಲ್ಲದೆ ಅವರು ವಿವಾಹಿತರಾದ ಮೇಲೆ, ಶ್ರೀಪಾದರಾಜರು ಬೃಂದಾವನಸ್ಥರಾದ ಮೇಲೆ, ಅಷ್ಟರಲ್ಲೇ ಶ್ರೀಪಾದರಾಜರು ವ್ಯಾಸರಾಜರಿಗೂ ಪಾಠ ಹೇಳ್ತಾ ಇದ್ರು ಒಂದು ಕಡೆ, ಇನ್ನೊಂದು ಕಡೆ ಕೃಷ್ಣ ಭಟ್ಟರಿಗೂ ಪಾಠ ಹೇಳ್ತಾ ಇದ್ರು. ವ್ಯಾಸರಾಜರು ಬಹಳ ಕೃಷ್ಣ ಭಟ್ಟರ ಬಾಲ್ಯಾವಸ್ಥೆ, ವ್ಯಾಸರಾಜರ ಯೌವನಾವಸ್ಥೆ ದಾಟಿತ್ತು ಆ ಸಂದರ್ಭ. ಅವಾಗ ಕೃಷ್ಣ ಭಟ್ಟರನಿಗೆ ಕರೆದು, ವ್ಯಾಸರಾಜರನ್ನು ಕರೆದು, ನಾವು ಇಲ್ಲದ ಕಾಲಕ್ಕೆ ಇವರಿಗೆ ನೀವು ಆಶ್ರಯವನ್ನು ಕೊಡಬೇಕು ಅಂತಲೂ ಹೇಳಿರ್ತಾರೆ. ಯಾರು? ಶ್ರೀಪಾದರಾಜರು. ಇವರು ಇದ್ದದ್ದು ಕೃಷ್ಣ ಭಟ್ಟರಿದ್ದು ಮುಳುಬಾಗಿಲಿನಲ್ಲೇ, ಮೂಲತಃ ಮುಳುಬಾಗಿಲಿನವರು ಕೃಷ್ಣ ಭಟ್ಟರು, ಅಲ್ಲೇ ವಾಸ ಮಾಡಿಕೊಂಡಿದ್ರು ಅವರು. ಯಾವಾಗ ಶ್ರೀಪಾದರಾಜರು ಬೃಂದಾವನಸ್ಥರಾದರು, ವ್ಯಾಸರಾಜರು ವಿಜಯನಗರ ಆಸ್ಥಾನಕ್ಕೆ ಗುರುಗಳಾದರು. ಇವರು ಮುಳುಬಾಗಿಲನ್ನು ಬಿಟ್ಟು ಅನಿವಾರ್ಯವಾಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ಹೋಗಬೇಕಾಯಿತು. ಯಾಕೆ? ವ್ಯಾಸರಾಜರನ್ನು ಆಶ್ರಯಿಸಿಕೊಂಡು. ವ್ಯಾಸರಾಜರು ಇವರ ಗುರುಗಳ ಹತ್ತಿರ ಓದಿದ್ದು, ಅವರ ಎಲ್ಲ ವಿದ್ಯೆಯ ಸ್ಥಿತಿಗತಿಗಳು ಅವರಿಗೆ ಗೊತ್ತಿದೆ. ವ್ಯಾಸರಾಜರು ತಾವು ಸ್ಥಾಪನೆ ಮಾಡಿದ ಗುರುಕುಲಕ್ಕೆ ವೇದಾಂತ ಪಾಠಕ್ಕಾಗಿ ಕೃಷ್ಣ ಭಟ್ಟರನ್ನು ನೇಮಕ ಮಾಡಿಟ್ಟಿದ್ದರು. ವ್ಯಾಸರಾಜರು ಅವರ ಗುರುಕುಲದಲ್ಲಿ ಅಂಥ ಸ್ಥಾನ ಕೃಷ್ಣ ಭಟ್ಟರದು. ಜೊತೆಯಲ್ಲಿ ಅವರ ಇಡೀ ವಂಶದವರು ಕೂಡ ಅತ್ಯಂತ ವೀಣಾ ಪಂಡಿತರಾಗಿದ್ದರು. ಎಲ್ಲರೂ ಕೂಡ ಆ ವೀಣಾ ವಾದನದ ಬಗ್ಗೆ ಮಾತನಾಡುವ ಕಾಲಕ್ಕೆ, ಅದೇ ಸಮಯಕ್ಕೆ ಕೃಷ್ಣದೇವರಾಯ ಬರ್ತಾರೆ. ಕೃಷ್ಣದೇವರಾಯ ಬಂದ ಕೂಡಲೇ ನಮಸ್ಕರಿಸಿದ ಮೇಲೆ ಕೃಷ್ಣ ಭಟ್ಟರ ಪರಿಚಯವನ್ನ ವ್ಯಾಸರಾಜರೇ ಮಾಡಿಕೊಡ್ತಾರೆ. ಆ ವ್ಯಾಸರಾಜರು ಹೇಳಿದ ಮಾತುಗಳನ್ನು ಕೇಳಿ ಕೃಷ್ಣದೇವರಾಯನಿಗೆ ಬಹಳ ಸಂತೋಷ ಆಗಿ, ನಿಮ್ಮ ವೀಣಾವಾದನವನ್ನು ನಾವು ಕೇಳಬೇಕು ಅಂದಾಗ ನವರಾತ್ರಿ ಒಳಗೆ ಅವರ ವೀಣಾವಾದನ ಏರ್ಪಾಟು ಮಾಡು ಅಂತ ಹೇಳ್ತಾರೆ. ಅವರ ವೀಣಾವಾದನವನ್ನು ಕೇಳಿ ಕೃಷ್ಣದೇವರಾಯ ಕೃಷ್ಣ ಭಟ್ಟರಿಗೆ ಶಿಷ್ಯರಾಗಿ, ನಾನು ನಿಮ್ಮ ಹತ್ರ ವೀಣೆಯನ್ನ ಕಲಿಬೇಕು ಅಂತ ವೀಣಾವಾದನವನ್ನ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡ್ತಾರಂತೆ ಕೃಷ್ಣದೇವರಾಯ. ಅದು ಅರ್ಧದಲ್ಲಿ ನಿಲ್ತು ಅಂತ ಹೇಳ್ತಾರೆ. ಅದಾದ ಮೇಲೆ ತಾನು ಕೃಷ್ಣದೇವರಾಯ ರಾಜ್ಯ ವಿಸ್ತಾರದ ಕಡೆ ಗಮನ ಕೊಡಬೇಕಾದ ಕಾಲಕ್ಕೆ, ನಾನು ನಿಮ್ಮ ಶಿಷ್ಯ ಅನ್ನುವ ಕುರುಹಿಗೋಸ್ಕರ ತನ್ನ ಅನೇಕ ಮುತ್ತು ರತ್ನಗಳಿಂದ ಕೃಷ್ಣ ಭಟ್ಟರಿಗೆ ಮುತ್ತು ರತ್ನಗಳನ್ನು ಕೃಷ್ಣ ಭಟ್ಟರಿಗೆ ಸಮರ್ಪಣೆ ಮಾಡಿ ಅತ್ಯಂತ ಶ್ರೀಮಂತರನ್ನಾಗಿಸಿದ ಕೀರ್ತಿ ಕೃಷ್ಣದೇವರಾಯ. ನಿಮ್ಮ ವಿದ್ಯೆಗೆ, ನಿಮ್ಮ ಪಾಂಡಿತ್ಯಕ್ಕೆ, ನಿಮ್ಮ ವೀಣಾವಾದನದ ಈ ಮಾಧುರ್ಯಕ್ಕೆ ಏನು ಕೊಟ್ಟರೂ ಸಾಲದು ಅಂತ ಹೇಳಿ ಕೃಷ್ಣದೇವರಾಯನೇ ವ್ಯಾಸರಾಜರನ್ನು ಮುಂದಿಟ್ಟುಕೊಂಡು ಕೃಷ್ಣ ಭಟ್ಟರಿಗೆ ಇಷ್ಟೆಲ್ಲ ಸಂಪತ್ತನ್ನು ಕೊಟ್ಟು, ನಾನು ನಿಮ್ಮ ಶಿಷ್ಯ ಅಂತ ನನಗೆ ತಾನೇ ಘೋಷಣೆ ಮಾಡಿಕೊಡ್ತಾನೆ. ಇದು ಕೃಷ್ಣ ಭಟ್ಟರ ವೈಶಿಷ್ಟ್ಯ. ಇಂಥ ಮಹಾನುಭಾವರಿ ಕೃಷ್ಣ ಭಟ್ಟರು. ಅಂಥ ಕೃಷ್ಣ ಭಟ್ಟರ ಮಕ್ಕಳೇ ಮುಂದೆ ಕನಕಾಚಲ ಭಟ್ಟರು ಅಂತ ಹೇಳಿ. ಆ ಕೃಷ್ಣ ಭಟ್ಟರು ಕೂಡ ಉಪದಿಶ್ಯ ಸ ಕೃಷ್ಣ ಭೂಭಾಲಾರೇ ನಿಜ ಗಾಂಧರ್ವ ಕಲಾಮಗೃಹಾತ್ ಘನ ಮೌಕ್ತಿಕ ಗುಚ್ಛ ಹಾರಪೂರ್ವಾಂ ಬಿರುದಾನಿ ಗುರು ದಕ್ಷಿಣಾಪದೇಶ. ಕೃಷ್ಣದೇವರಾಯ ಎಲ್ಲ ರೀತಿಯಾದಂತಹ ಮುತ್ತಿನ ಸರ, ತುರಾಯಿ ಮುತ್ತಿನದು, ರಕ್ತ ಕಂಕಣ ಅಂತ ಹೇಳ್ತಾರೆ. ಘನ ಮೌಕ್ತಿಕ ಗುಚ್ಛ ಹಾರಪೂರ್ವ, ಮುತ್ತಿನ ಹಾರವನ್ನೇ ಕೊಡ್ತಾರಂತೆ. ಬಿರುದುಗಳ ರಾಶಿಗಳನ್ನೇ ಕೊಡ್ತಾರೆ. ಬಿರುದಾನಿ, ಒಂದು ಬಿರುದಲ್ವಂತೆ, ಬಿರುದುಗಳ ರಾಶಿ, ಅಷ್ಟು ಬಿರುದುಗಳನ್ನು ಕೊಡ್ತಾರಂತೆ. ಅಂಥ ಅದ್ಭುತವಾದಂತಹ ಕೃಷ್ಣ ಭಟ್ಟರ ಪಾಂಡಿತ್ಯ.
ಅವರ ವೀಣಾವಾದನ ಮಾಧುರ್ಯ ಎಷ್ಟು ಚೆನ್ನಾಗಿತ್ತು ಅಂತ. ಅಂಥ ಕೃಷ್ಣ ಭಟ್ಟರಿಗೆ ವ್ಯಾಸರಾಜರ ಅನುಗ್ರಹದಿಂದ ಇನ್ನೊಂದು ಮಗ ಹುಟ್ಟುತ್ತಾನಂತೆ. ಗುಣವಾರಿಧಿರ ವಿಲಾಸ ವಿದ್ಯಾಚರಣ ಕೃಷ್ಣಾರ್ಯ ಮಹೀಸುರಾಧಿನೇತು ಕನಕಾಚಲ ನಾಮ ಪುಣ್ಯ ನಾಮ ಕನಕೋರ್ವಿಭೃತಿ ದಿವಾಪರೋತಿ ಧೀರ. ವ್ಯಾಸರಾಜರ ಅನುಗ್ರಹದಿಂದಲೇ ಹುಟ್ಟಿದ ಕಾರಣ ಆ ಮಗುವನ್ನು ತಗೊಂಡು ವ್ಯಾಸರಾಜರ ಮುಂದೆ ಮಲಗಿಸಿ ಆ ಕೃಷ್ಣ ಭಟ್ಟರು ಕೇಳ್ತಾರಂತೆ, ಸ್ವಾಮಿ ನಿಮ್ಮ ಅನುಗ್ರಹದಿಂದ ಆದ ಕೂಸಿದು, ಹಾಗಾಗಿ ನೀವೇ ಇದಕ್ಕೆ ನಾಮಕರಣ ಮಾಡಬೇಕು ಅಂತ ಹೇಳ್ತಾರಂತೆ. ವ್ಯಾಸರಾಜರು ಆ ಮಗುವನ್ನು ನೋಡಿ ಹೇಳ್ತಾರಂತೆ, ಎಷ್ಟೊಳ್ಳೆ ಬಂಗಾರದಂತೆ ಹೊಡಿತಾ ಇದೆ ನಿಮ್ಮ ಮಗು, ಹಾಗಾಗಿ ಕನಕಾಚಲ ಭಟ್ಟರು ಅಂಥೇಳಿ ಪ್ರಸಿದ್ಧಿಯಾಗಲಿ ಅಂಥೇಳಿ ವ್ಯಾಸರಾಜರೇ ನಾಮಕರಣವನ್ನು ಮಾಡಿ ತಲೆ ಮೇಲೆ ಕೈ ಇಟ್ಟು ಅನುಗ್ರಹ ಮಾಡ್ತಾರಂತೆ. ಅಂಥ ಗುಣವಾರಿಧಿರ ವಿಲಾಸ, ಅತ್ಯಂತ ಗುಣಗಳ ಸಮುದ್ರ ಇದ್ದ ಹಾಕಿದ್ರಂತೆ ಕನಕಾಚಲ ಭಟ್ಟರು. ಅವರೂ ಕೂಡ ಅದೇ ರೀತಿಯಾಗಿ ವಿಶೇಷವಾದಂತಹ ಪಾಂಡಿತ್ಯ ವ್ಯಾಸರಾಜರಿಂದ, ವಿಷ್ಣು ತೀರ್ಥರು ವಿಜಯೇಂದ್ರ ತೀರ್ಥರಿಂದ ಹೀಗೆಲ್ಲ ಅಧ್ಯಯನವನ್ನು ಮಾಡಿ ಕನಕಾಚಲ ಭಟ್ಟರು ಒಳ್ಳೆಯ ಶಾಸ್ತ್ರದ ಪಾಂಡಿತ್ಯವನ್ನು ಬೆಳೆಸಿಕೊಂಡು ಅಂಥ ಕನಕಾಚಲ ಭಟ್ಟರು ವಿವಾಹಿತರಾಗಿ ಅವರಿಗೆ ದೇವರ ಅನುಗ್ರಹದಿಂದ ಉದಭೂತ ವಿಭೂತ ಲಂ ದ್ವಿಜೇಂದ್ರಾದದಿ ಭೂರಾಗಮ ಮೂಲಿ ತಂತ್ರಭಾಜಾಂ ಅವದನ್ ಕಿಲ ತಿಮ್ಮಣ್ಣಾರ್ಯ ಮಾರ್ಯ ಸುಹೃದೋ ವೆಂಕಟಶೈಲನಾಥನಾಥಃ. ಸರ್ವೋತ್ತಮರಾದಂತಹ ಲಕ್ಷ್ಮೀಪತಿಯಾದಂತಹ ಶ್ರೀನಿವಾಸ ದೇವರ ಅನುಗ್ರಹದಿಂದ ಕನಕಾಚಲ ಭಟ್ಟರಿಗೆ ಆ ದಂಪತಿಗಳಿಗೆ ಉತ್ತಮವಾದ ಒಂದು ಕೂಸಾಗತ್ತಂತೆ. ಆ ಮಗುವಿಗೆ ತಿಮ್ಮಣ್ಣಾರ್ಯ ಮಾರ್ಯ ಸುಹೃದಃ. ಶ್ರೀನಿವಾಸ ದೇವರ ಭಕ್ತರು, ಅವರ ಕುಲದೇವರು ಶ್ರೀನಿವಾಸ ದೇವರು, ಅವರ ಅನುಗ್ರಹದಿಂದ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಆ ಮಗುವಿಗೆ ತಿಮ್ಮಣ್ಣ ಭಟ್ಟರು ಅಂತೇಳಿ ನಾಮಕರಣವನ್ನು ಮಾಡುತ್ತಾರೆ ಅಂತ ಹೇಳ್ತಾರೆ. ಅಧಿಕೃತ್ಯ ಸವಾಲ್ಯ ಏವ ಶಾಸ್ತ್ರಾಣ್ಯಧಿಕಂ ವೈಣಿಕ ವರ್ಣ ಗಾನ ವಿದ್ಯಾ ನಗರಂ ವಿಜಯಾಖ್ಯ ಮಧ್ಯತಿಷ್ಠ ಜನನೀ ತಾತ ಸುಹೃತ್ ಜನಾಧಿವಾಸಂ. ಅಂಥ ತಿಮ್ಮಣ್ಣ ಭಟ್ಟರು ಅವರು ಬಾಲ್ಯದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ವ್ಯಾಕರಣ ಪಂಡಿತರಾಗಿದ್ದರು. ತ್ರಿವಿಕ್ರಮ ಪಂಡಿತರ ಬಗ್ಗೆ ನಾವು ಹೇಳಬೇಕಾದಾಗ 5ನೇ ವರ್ಷದಲ್ಲೇ ಕಾವ್ಯವನ್ನು ರಚನೆ ಮಾಡುವಷ್ಟು ಪಾಂಡಿತ್ಯ ಬರಲಿತ್ತಂತೆ. ಅದೇ ರೀತಿ ತಿಮ್ಮಣ್ಣ ಭಟ್ಟರಿಗೂ ಕೂಡ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ರೀತಿಯಾದಂತಹ ವ್ಯಾಕರಣಗಳನ್ನ ಚೆನ್ನಾಗಿ ಅರಿತು ಕುಡಿದಿದ್ದರಂತೆ ಅಂಥ ತಿಮ್ಮಣ್ಣ ಭಟ್ಟರು. ಇವರೆಲ್ಲ ಭಟ್ಟರು ಅಂತ ಏನೋ ಸರ್ನೇಮ್ ಅಂದ್ಕೊಂಡು ಬಿಡಬೇಕು. ಕೃಷ್ಣ ಭಟ್ಟರು, ಕನಕಾಚಲ ಭಟ್ಟರು, ತಿಮ್ಮಣ್ಣ ಭಟ್ಟರು ಅಂತ ಅವರಿಗೆ ಏನೋ ಸರ್ನೇಮ್ ಬಂದ್ಬಿಟ್ಟಿರೋದಕ್ಕೋಸ್ಕರ ಅಂತಲ್ಲ, ಅದು ಅವರಿಗೆ ವಂಶದಿಂದ ಬಂದ ಹೆಸರಲ್ಲ, ಅವರ ಯೋಗ್ಯತೆಯಿಂದ ಬಂದ ಹೆಸರು. ಆಗಿನ ಕಾಲದಲ್ಲಿ ಭಟ್ಟರು ಅಂದ್ರೆ ಯಾರು ಇತಿಹಾಸ ಪುರಾಣಗಳ ವ್ಯಾಕರಣಾದಿ ಷಡ್ದರ್ಶನಗಳನ್ನ ಚೆನ್ನಾಗಿ ಅಧ್ಯಯನ ಮಾಡಿರ್ತಾರೋ, ಯಾರು ಜ್ಞಾನಿಗಳು ಅಂಥವರನ್ನ ಭಟ್ಟರು ಅಂತ ಕರೀತಾರೆ. ಯಮ ಭಟ್ಟ ಇತ್ತ ಜನಾವಿನೀತಂ ಅಂತ ಹೇಳ್ತಾರೆ ಮಧ್ವವಿಜಯದಲ್ಲಿ. ಮಧ್ಯಗೇಹ ಭಟ್ಟರು ಅದು ಕೆಲವು ಯಾವುದೋ ಒಂದು ಪ್ರಾಂತ್ಯಕ್ಕೆ ಮಾತ್ರ ಮೀಸಲಾಗಿರಬೇಕು ಅಂತಲ್ಲ, ಮತ್ತೆ ಒಳ್ಳೆ ಚೆನ್ನ ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ತಿಳಿದುಕೊಂಡವರಿಗೆ ಭಟ್ಟರು ಅಂತ ಕರೀತಿದ್ರು. ಹಾಗಾಗಿ ತಮ್ಮ ಶಾಸ್ತ್ರದ ಪಾಂಡಿತ್ಯದಿಂದ ಬಿರುದಾಂಕಿತರಾದವರೆಲ್ಲರೂ ಕೂಡ ಭಟ್ಟರು ಅಂತ ಹೇಳಿ. ಅದೇ ಇವತ್ತಿನ ಕಾಲಕ್ಕೆ ಭಟ್ಟರು ಅಂದ್ರೆ ಬೇರೆ ಅರ್ಥ ಆಗುತ್ತೆ. ಹಾಗಾಗಿ ಆ ರೀತಿ ಭಟ್ಟರು ಅಂತ ಅರ್ಥ ಅಲ್ಲ. ಹಾಗಾಗಿ ಅಂಥ ತಿಮ್ಮಣ್ಣ ಭಟ್ಟರು ಎಲ್ಲ ವಿಧವಾದ ವಿದ್ಯೆಯನ್ನು ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಅದಾದ ಮೇಲೆ ಅದೇ ವಿಜಯನಗರದಲ್ಲಿ ವಾಸ ಮಾಡಿಕೊಂಡಿದ್ರಂತೆ. ಅವರಿಗೆ ಅನುರೂಪಳಾದಂತಹ ಒಂದು ಕನ್ಯೆಯನ್ನು ತಂದು ಸ್ಮೃತಿವನ್ ನಿಗಮಸ್ಯ ಪದ್ಮನೀವ ದಿನನಾಥಸ್ಯ ಮುನೇ ಅರುಂಧತೀವ ರಜನೀ ಸುಹೃದ ಕುಮದ್ವತೀವನ್ ಮಹಿನಾಥಸ್ಯ ಲಲಾಸ ಗೋಪಿಕಾಂಬ. ಅವರಿಗೆ ಅನುರೂಪಳಾದಂತಹ ಒಂದು ಸ್ತ್ರೀಯನ್ನು ತಂದು ವಿವಾಹ ಮಾಡ್ತಾರಂತೆ. ಅವಳ ಹೆಸರೇ ಗೋಪಿಕಾಂಬ ಅಂತ ಹೇಳಿ. ತಿಮ್ಮಣ್ಣ ಭಟ್ಟರು ಮತ್ತೆ ಗೋಪಿಕಾಂಬ ಅಂತ ದಂಪತಿಗಳು ಅತ್ಯಂತ ಎಲ್ಲ ವಿಧವಾದಂತಹ ಸ್ತ್ರೀಯರು ಯಾವ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕೆ ಅವಕಾಶವಿದೆಯೋ, ವ್ಯಾಕರಣಕ್ಕೆ ಸಂಬಂಧಪಟ್ಟದ್ದು ಪ್ರತಿಯೊಂದು ತರ್ಕಕ್ಕೆ ಸಂಬಂಧಪಟ್ಟಿದ್ದ ಎಲ್ಲಾ ಗ್ರಂಥಗಳನ್ನು ಕೂಡ ಅಧ್ಯಯನ ಮಾಡಿದ ಗೋಪಿಕಾಂಬೆಯನ್ನ ತಿಮ್ಮಣ್ಣ ಭಟ್ಟರು ವಿವಾಹ ಮಾಡಿಕೊಳ್ತಾರೆ. ಗೋಪಿಕಾಂಬೆಯು ಕೂಡ ಎಲ್ಲ ರೀತಿಯಾದಂತಹ ಅಧ್ಯಯನವನ್ನು ಮುಗಿಸಿದ್ದಾರೆ. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ, ಅರುಂಧತಿ ದೇವಿ ವಸಿಷ್ಠರನ್ನ ಯಾವ ರೀತಿಯಾಗಿ ಸೇವಿಸ್ತಾ ಇದ್ದೋ ಅದೇ ರೀತಿಯಾಗಿ ಗೋಪಿಕಾಂಬೆಯರು ತಿಮ್ಮಣ್ಣ ಭಟ್ಟರನ್ನ ಸೇವಿಸ್ತಾ ಇದ್ದಾರೆ. ತಸ್ಯ ಲಲಾಸ ಸ್ಮೃತಿವನ್ ನಿಗಮಸ್ಯ ಪತ್ನಿ ವದ ದಿನನಾಥಸ್ಯ ಮುನೇ ಅರುಂಧತಿ ಇವ.
ಅರುಂಧತಿ ದೇವಿಯರು ವಸಿಷ್ಠರನ್ನ ಸೇವೆ ಮಾಡಿದಂತೆ ಮಹಾಪತಿವ್ರತೆಯಾದಂತಹ ಗೋಪಿಕಾಂಬೆಯು ಕೂಡ ತಿಮ್ಮಣ್ಣ ಭಟ್ಟರನ್ನು ಸೇವಿಸ್ತಾ ಇದ್ದರು. ಇಂಥ ಅವಾಗಿನ ಕಾಲಕ್ಕೆ ಆಗಿನ ಕಾಲಕ್ಕೆ ವ್ಯಾಸರಾಜರು, ವಿಜೇಂದ್ರ ತೀರ್ಥರು ಇಂಥ ಅಂಥ ಮಹಾಕಾಲ ಅದು. ಆಗಿನ ಕಾಲದಲ್ಲಿ ಇದ್ದಂತಹ ಮಾಯಾವಾದಿಗಳು, ಬೌದ್ಧರು, ಜೈನರು, ಯಾವುದೇ ಪಂಡಿತರು ಬಂದರೂ ಕೂಡ ವಾದಕ್ಕೆ ಕಳಿಸ್ಬೇಕಲ್ಲ, ಅನೇಕ ಕಡೆ ಬರ್ತಾ ಇದ್ರು. ಆ ಕಡೆಯಿಂದ ಬರೋರು, ಈ ಕಡೆಯಿಂದ ಬರೋರು, ಎಲ್ಲ ಬರೋರಂತೆ. ವ್ಯಾಸರಾಜರು, ವಿಷ್ಣು ತೀರ್ಥರವಾಗಿನ ವಿಜೇಂದ್ರ ತೀರ್ಥರಾದ ಅವರೂ ಕೂಡ ನಮ್ಮ ಶಿಷ್ಯ ಬಂದು ನಿಮ್ಮ ವಾದವನ್ನ ಮಂಡಿಸ್ತಾನೆ ಅಂತ ಕಳಿಸ್ತಾ ಇದ್ದ ವ್ಯಕ್ತಿಗಳು ಯಾರು ಅಂದ್ರೆ ತಿಮ್ಮಣ್ಣ ಭಟ್ಟರು. ಅಂಥ ವಿಶ್ವಾಸ ತಿಮ್ಮಣ್ಣ ಭಟ್ಟರಲ್ಲಿ. ಅಭಜನ್ ಋಮದೇ ದಿನ ಪ್ರದೀಪಂ ಸತು ವಿಶ್ವ ಪ್ರಬಲ ಪ್ರತಾಪರಶ್ಮಿಂ ದಿನಮಣ್ಯನೆ ವರ್ತಿತಸ್ಯ ಶಾಂತಿ ಸ್ವಸಮಾನೇತರ ವಾಕ್ತದ ಮಿಶ್ರ ರಾಶಿ. ವಿಜಯನಗರದ ಆಸ್ಥಾನದಲ್ಲಿ ಪಂಡಿತರುಗಳು ಕೇಳಬೇಕಾ, ಎಲ್ಲೆಲ್ಲೆಲ್ಲ ಯಾವ ಮೂಲೆಗಳಿಂದ ಎಲ್ಲ ವಿಧವಾದಂತಹ ಎಲ್ಲ ಮತದ ವಿದ್ವಾಂಸಗಳು ಕೂಡ ಬರ್ತಿದ್ರಂತ. ಎಲ್ಲವನ್ನೂ ಕೂಡ ಅತ್ಯಂತ ಅನಾಯಾಸವಾಗಿ ಇವರ ಮಾತುಗಳಿಂದ, ಆಚಾರ್ಯರ, ಟೀಕಾಕೃತ್ಪಾದರ, ವ್ಯಾಸರಾಜರ ಮಾತುಗಳಿಂದ ಅವರೆಲ್ಲರನ್ನ ಸೋಲಿಸಿ ಆಗಿನ ಕಾಲದ ರಾಜನಿಂದ ಒಬ್ಬ ಗೃಹಸ್ಥರಿಗೆ ಹಗಲು ದೀವಿಟ್ಟಿಗೆ ಬಂದದ್ದು ತಿಮ್ಮಣ್ಣ ಭಟ್ಟರಿಗೆ ಅನ್ನುವ ಕೀರ್ತಿ ತಿಮ್ಮಣ್ಣ ಭಟ್ಟರು. ಇನ್ನು ನಾನು ಹೇಳಿದ್ವಿ, ಸುಧೀಂದ್ರ ತೀರ್ಥರಿಗೆ ಹಗಲು ದೀವಿಟ್ಟಿಗೆ, ಒಬ್ಬ ಪೀಠಾಧಿಪತಿಗಳಿಗೆ, ಪಾರಿವ್ರಾಜಕರಿಗೆ ವಿದ್ಯೆಯಿಂದ, ಸ್ಥಾನದಿಂದ ಎರಡರಿಂದಲೂ ಹಗಲು ದೀವಿಟ್ಟಿಗೆ ತಗೊಂಡ ಕೀರ್ತಿ ಸುಧೀಂದ್ರ ತೀರ್ಥರದಾದ್ರೆ, ಗೃಹಸ್ಥರಾಗಿದ್ದುಕೊಂಡು ತಮ್ಮ ವಾದದ ಶೈಲಿಯಿಂದ, ಮತದ ಸ್ಥಾಪನೆಯಿಂದ, ತಮ್ಮ ವಿದ್ವತ್ತಿನಿಂದ ಹಗಲು ದೀವಿಟ್ಟಿಗೆಯನ್ನ ತಗೊಂಡ ಕೀರ್ತಿ ತಿಮ್ಮಣ್ಣ ಭಟ್ಟರದು ಅಂತ ಹೇಳ್ತಾರೆ. ಇಂಥ ತಿಮ್ಮಣ್ಣ ಭಟ್ಟರು ಗೋಪಿಕಾಂಬೆಯರದು ಅತ್ಯಂತ ಅದ್ಭುತವಾದ ಜೀವನ, ಎಲ್ಲ ವಿಧವಾದಂತಹ ಸುಖ ಸಂಪತ್ತುಗಳು ಎಲ್ಲ ಇದ್ದವರಲ್ಲಿ. ಆದರೆ ಉತ್ತಮವಾದಂತಹ ಪುತ್ರ ಸಂತಾನಾಪೇಕ್ಷೆಗಳಾಗಿತ್ತು. ಒಳ್ಳೆಯ ಮಗ ಆಗಬೇಕು, ಕುಲವನ್ನೇ ಉದ್ಧಾರ ಮಾಡಿ ಜಗತ್ತನ್ನೇ ಉದ್ಧಾರ ಮಾಡುವ ಒಬ್ಬ ಮಗ ಆಗಬೇಕು ಅನ್ನೋ ಉದ್ದೇಶದಿಂದ ಆ ಇಬ್ಬರು ದಂಪತಿಗಳು ಕೂಡ ಏನು ಯೋಚನೆ ಮಾಡ್ತಾರೆ ಅಂದ್ರೆ, ಕುಲಸ್ವಾಮಿಯಾದಂತಹ ಶ್ರೀನಿವಾಸನ ಸೇವೆಗಾಗಿ ಹೋಗಿ ಶ್ರೀನಿವಾಸ ದೇವರ ಸೇವೆಯನ್ನು ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾರಂತೆ. ಆ ಶ್ರೀನಿವಾಸನ ಸೇವೆ, ಅವರ ದರ್ಶನ, ಯಾವ ಕ್ರಮದಲ್ಲಿ ಸೇವೆಯನ್ನು ಮಾಡ್ತಾರೆ, ಅದಕ್ಕೆ ಭಗವಂತ ಯಾವ ರೀತಿಯಾದ ಫಲವನ್ನು ಕೊಡ್ತಾನೆ ಅನ್ನೋ ವಿಚಾರವನ್ನ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಅದನ್ನ ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ, ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಕೃಷ್ಣ. ಕೃಷ್ಣ ಭಟ್ರು ಮುಳುವಾಗಲೂ ಇದೆ ಫಸ್ಟ್ ಕೇಳಿದ್ದು, ಗೊತ್ತಾಗಿರಲಿಲ್ಲ. ಹೊಸ ವಿಷಯ. ಕೃಷ್ಣ ಭಟ್ರು ಮುಳುವಾಗ ಶ್ರೀಪಾದರಾಜ ಹತ್ರ ಮಾಡಿರೋದು ಎಲ್ಲ ಹೊಸ ವಿಷಯ. ಡಿವಿಟಿಗೆ ಅಂದ್ರೆ ಏನು ಆಚಾರ್ಯ? ಡಿವಿಟಿಗೆ ಉದ್ದೊಂದು ಬೆಂಕಿ ಇಟ್ಕೊಡುತ್ತಾರೆ, ಉದ್ದೊಂದು ಕಟ್ಟಿಗೆ ತರ ಅದರೊಳಗೆ ಬೆಂಕಿ ಹಾಕಿಟ್ಕೊಂಡು ಆ ಕಡೆ ಇಟ್ಕೊಂಡು ರಾಜರುಗಳು ಬಂದಾಗ ಬೆಂಕಿ ದೀಪ ಪಂಜ 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 ಪಂಜು ಪಂಜು ಶ್ರೀನಿವಾಸ ಪಂಜು ಪಿಡಿವೇಣು ಶ್ರೀನಿವಾಸ ನೆಂಜರ ಪಡೆದು ಪಂಜು ಕನ್ನಡದಲ್ಲಿ ಪಂಜ ಬೆಂಕಿ ಕೊಡುತ್ತೆ. ಹರೇ ಶ್ರೀನಿವಾಸ. ಒಂದು 2 ನಿಮಿಷ ಆಗುತ್ತೆ. ದಯವಿಟ್ಟು ನಮಗೆ ವಾಲಂಟಿಯರ್ಸ್ ಟೀಮ್ ಮಾಡಬೇಕು, ಮತ್ತು
ಪಾರಾಯಣ ಎಷ್ಟು ಮಾಡಬೇಕು ಅಂತ ಹೇಳಿದ್ರು. ಅದು ನಮ್ಮದು ಆ ವ್ಯವಸ್ಥೆ ಇಲ್ಲ, ನಮಗೆಲ್ಲ ಗೊತ್ತಿರೋ ಹಾಗೆ. ನಾನು ಅಂದ್ಕೊಂಡಿರೋದು, ನಾನು ಬಂದಿರೋದಿಲ್ಲ, ನಾವು ಅಷ್ಟೊಂದು ಜನ ಇಲ್ಲಿ ಏನು ಅಟೆಂಡ್ ಮಾಡ್ತಾ ಇದ್ದೀವಿ, ಅಷ್ಟೊಂದು ಜನ ವಾಲಂಟಿಯರ್ಸು ಎಲ್ಲರೂ ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ, ಯಾರೂ ನಮ್ಗೆ ತೊಂದರೆ ಕೊಟ್ಟಿಲ್ಲ. ನನಗಲ್ಲ, ನಾನು ಹೇಳಿದ ಕೆಲಸ ಅವರು ಬಹಳ ಶ್ರದ್ಧಾಭಕ್ತಿಯಿಂದ ಮಾಡ್ತಾರೆ. ಅದು ವಾಯುದೇವರಿಗೆ ಮುಚ್ಚಿದೆ ಅದು. ಆದ್ದರಿಂದ ನಾವು ಹೀಗೆ ಕರ್ಕೊಂಡು ಹೋಗೋಣಂತೆ. ಇಂಥ ಕೆಲಸ ಅಷ್ಟಕ್ಕೆ ಮಾತ್ರ ತಿಮಿಗೆ ಬರ್ತಾರೆ. ಪಾರಾಯಣ ಅಷ್ಟೇ ಜನ ಬಂದ್ಬಿಡ್ತಾರೆ ನಮಗೆ. ಅದಕ್ಕಾದ್ರೆ ಆಗೋದು ಬೇಡ, ಎಲ್ಲರೂ ಎಲ್ಲ ಕೆಲಸಗಳು ಮಾಡೋಣಂತೆ. ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ಬೇರೆ ವ್ಯವಸ್ಥೆ ಆಗೋ ತನಕ ಈ ವ್ಯವಸ್ಥೆ ಇರಲಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು 3 ದಿವಸ ಏನು ಕಾರ್ಯಕ್ರಮ ಏನು ನಾವು ಹಮ್ಮಿಕೊಂಡಿದ್ದೀವಿ ರಾಯರಾತ್ರಿ. ಈ 2 ಹಬ್ಬಗಳು ಬಂದಿದೆ ನೋಡಿ, ವರಮಹಾಲಕ್ಷ್ಮಿ ಹಬ್ಬ ಮತ್ತು ಉಪಕರ್ಮ. ಇದರಿಂದ ಬಹಳ ತೊಂದರೆ ಆಗಿದೆ. ಏಕೆಂದರೆ ಒಬ್ಬರೇ ಇದು ಮಾರ್ಕೆಟ್ನಲ್ಲಿ ನೀವು ಓಡಾಡೋಕ್ಕೂ ಆಗಲ್ಲ, ತುಂಬ ಕಷ್ಟ. ಆಮೇಲೆ ವಾಗೆ ಅಂಗಡಿಗಳು ಹೋಗೋದು ಭಾಳ ಕಷ್ಟ. ಹೀಗಾಗಿ ತುಂಬ ಕಷ್ಟ ಆಗ್ತಾ ಇದೆ ಈ 3 ದಿವಸ ನಡೆಸೋದು. ಅದು ದೇವರು ಎಲ್ಲರೂ ಬೇಡ್ಕೊಳ್ಳೋಣಂತೆ ಚೆನ್ನಾಗಿ ನಡೆಯುದು ಅಂತೇಳಿ. ಆಮೇಲೆ ಯಾರಿಗೆ ಏನಾದ್ರು ಹೆಲ್ಪ್ ಮಾಡಬೇಕು ಅಂತ ಬಂದರೆ ಮನಸ್ಸಿಗೆ ಬೆಳಿಗ್ಗೆ ಹೊತ್ತು ಒಂದು ಗಂಟೆ ಹೊತ್ತು ನಾಳೆ ನಾಡಿದ್ದು 1 ಗಂಟೆ ಮಾಡಿದ್ರೆ ಎಲ್ಲ ಅನುಕೂಲಗಳಾಗುತ್ತೆ. ಯಾಕಂದರೆ ನನ್ನ ಹತ್ರ ಬಂದರೆ ನಾನು ಅವ್ರ ಜೊತೆ ಕೂತ್ಕೊಂಡು ಕಥೆ ಮಾಡ್ತೇನೆ. ಎಷ್ಟೊತ್ತು ಬರಬೇಕು? 1 ಗಂಟೆ ಕಾಲ ಅಂದರೆ ಎಷ್ಟು ಯಾತ್ರೆ ಮಾಡಲಿಲ್ಲ? ಇಲ್ಲ, ಬೆಳಗ್ಗೆ ಎಷ್ಟೊತ್ತು ಬರಬೇಕು? 2 ಗಂಟೆ 2 ಗಂಟೆ ನಾನು ಮಾಡಬೇಕು ಊಟ. ಅದೇ ನಾಳೆ ಪಂಚಾಂಗ ಶ್ರವಣ, ವಿಶ್ವನಾಮ ಸಂವತ್ಸರ